ನಮಗೆ ಅತ್ಯಂತ ಸಂತೋಷವಾಗಿದೆ. ಯಾಕೆಂತಂದರೆ ಹೀಗೆ 2.5 ವರ್ಷಗಳ ಹಿಂದೆ ಸಣ್ಣ ಜಾಗದಲ್ಲಿ ನಾವು ಯೋಚನೆ ಮಾಡ್ತಾ ಕೂತು ಇಂತಹ ಒಂದು ವಿಧವೆಯರಿಗೆ ಹೊಸ ಜೀವನವನ್ನು ಕಲ್ಪಿಸ್ಕೊಡುವಂಥ ಯೋಚನೆಯನ್ನು ಮಾಡಿದ್ವಿ. ಅದರ ಪರವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆ ಕಾರ್ಯಕ್ರಮದ ಯಶಸ್ಸಿನ ನಂತರ ಈಗ ಮೊದಲನೇ ವಿವಾಹ ತಯಾರಿರ್ತಕ್ಕಂಥ ಹುಡುಗ ಹುಡುಗಿಯರು ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಸಂತೋಷದ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಹೀಗೆ 28 ತಿಂಗಳುಗಳ ಹಿಂದೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಕೇವಲ 2 ಜನ ಕೂತ್ಕೊಂಡು ಯೋಚನೆ ಮಾಡಿ ಈ ಥರದ ವಿಶೇಷವಾದಂಥ ರಾಜ್ಯದಲ್ಲೇ ಅಪರೂಪದ ಒಂದು ಕಾರ್ಯಕ್ರಮವನ್ನು ಯಾಕೆ ರೂಪಿಸಬಾರ್ದು ನಾವು ಅಂತ ಹೇಳಿ ಚಿಂತನೆ ನಡೆಸಿ ಆ ಹಿನ್ನೆಲೆಯಲ್ಲಿ ಇದಕ್ಕೊಂದು ರೂಪ ಕೊಟ್ಟು ಅದನ್ನು ಇವತ್ತು ಈ ಸ್ಥಿತಿಗೆ ತಂದಿರುವಂಥದ್ದು ನಿಜವಾಗ್ಲೂ ನಮಗೆ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆಯಿಂದ ಇವುಗಳೆಲ್ಲ ಬಂದಿದ್ದೀರಿ. ನಿಮ್ಮ ಈ ಬೆಂಬಲ 32 ವರ್ಷ ಡೈವರ್ಸ್ ಆಗಿದೆ. ಸಮಾವೇಶ ಬಂದಂಥ ಸಭ್ಯರಿಗೆ ಒಂದು ಮನವಿ. ಅವರು ಹೇಳ್ತಾರಲ್ಲ ಗಮನ ಕೊಟ್ಟು ಕೇಳಿ, ಪೆನ್ನು ಹಾಳೆ ಬೇಕಾದ್ರೆ ತೊಗೊಂಡು ಬರ್ಕೊಡಿ. ಆಮೇಲೆ ಮರ್ತಾ ಹೋಗುತ್ತೆ ಯಾರು ಏನು ಅನ್ನೋದನ್ನ ಒಂದು ಟಿಕ್ ಮಾಡ್ಕೊಡಿ. ಆಮೇಲೆ ನೀವೆಲ್ಲ ಬಂದು ಅವ್ರು ಹೇಳೋದು ಕೇಳಿಸ್ತಿಲ್ಲ ಅಂದ್ರೆ ನೀವೆಲ್ಲ ಮಾತಾಡ್ತಾರೆ. ಅಷ್ಟು ದೂರದಿಂದ ಇಲ್ಲಿ ಬಂದಿರ್ತೀರಾ, ಆಮೇಲೆ ನಿಮಗೆ ರಿಪೀಟ್ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಮೈಕ್ ಕೊಟ್ಟಿದ್ದೀವಿ, ಅವ್ರು ಮೈಕ್ ನೋಡಿ ಎದುರ್ತಾ ಇದ್ದಾರೆ. ನೀವು ಇಲ್ಲಿ ಹೇಳ್ಕೊಡಿ, ನಿಮ್ಮ ಏನು ಇನ್ಫೆಕ್ಷನ್ ಇದೆಯೋ ಅದನ್ನ ಹೇಳ್ಕೊಡಿ. ಅಕಸ್ಮಾತ್ ಅವ್ರು ಏನು ಬಯೋಡೇಟಾ ಕೊಟ್ಟಿದ್ದೀರೋ ಅದನ್ನು ಹೇಳ್ತಾರೆ ಆ ಕಡೆ. ಅದಕ್ಕ ಮತ್ತೆ ಅಷ್ಟೊತ್ತಿಂದ ಬಂದು ನೀವು ಸುಮ್ಮನೆ ಏನು ಅರ್ಥ ಆಗಿಲ್ಲ ಅಂತ ತಿಳ್ಕೊಬೇಡಿ. ಅದಕ್ಕೆ ಗೊತ್ತಾಗ್ತಿದ್ಯಾ? ಪೆನ್ನು ಆಡಿದ್ರೆ ಅವ್ರ ಹೆಸರು, ಏಜು, ಯಾವ ಜನಾಂಗ ಏನು ನಿಮಗೆ ಸೂಟಬಲ್ ಆಗೋದಿದ್ರೆ ಇದು ಮುಗಿದ ಮೇಲೆ ಎದುರ ಬಂದು ಮಾತಾಡೋದ್ರೆ ಇವ್ರಿಗೆ ಕನ್ನಡ ಮಾಡ್ಕೊಡ್ತಾರೆ. ಕೆಲವರಿಗೆ ಮದುವೆ ಲೇಟ್ ಆಗ್ಬೋದು, ಕೆಲವರಿಗೆ ಯಾವುದೋ ಕಾರಣಕ್ಕೋಸ್ಕರ ಹೆಂಡತಿ ತೀರ್ ಹೋಗ್ಬೋದು, ಇಲ್ಲ ಗಂಡ ತೀರ್ ಹೋಗ್ಬೋದು, ಇಲ್ಲ ಹುಡುಗರು ಅಥವಾ ಹುಡುಗಿಗೆ ಡೈವರ್ಸ್ ಆಗ್ಬೋದು. ಇದು ವಿಧಿಲಿಖಿತ ನಿಯಮ. ಇದು ನಮ್ಮ ಸ್ವಯಂಕೃತ ಅಪರಾಧ ಏನೂ ಆಗಿರೋದಿಲ್ಲ. ಹಾಗಾಗಿ ಫಸ್ಟ್ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ ನೀವೆಲ್ಲ ಓಪನ್ ಮೈಂಡ್ ಆಗಿರಿ. ನಾವೆಲ್ಲ ಕಳ್ಕೊಂಡು ಬಂದಿದ್ದೀವಿ, ನಾವೇನೋ ಮರು ವಿವಾಹ ಮಾಡ್ಕೋತಾ ಇದ್ದೀವಿ, ರೀಮ್ಯಾರೇಜ್ ಅನ್ನೋದೇ ಒಂದು ಅಪರಾಧ. ನಮ್ಮ ಮನೋಭಾವನೆ ಖಂಡಿತ ಬೇಡ. ನಗು ಮುಖದಲ್ಲಿರಿ. ನಮ್ಮ ಜೀವನದ ಆಯ್ಕೆ, ನಾವು ಬದುಕುವ ಹಕ್ಕು, ಅದು ನಮ್ಮ ಸ್ವಾತಂತ್ರ್ಯ ಕೂಡ. ಯಾವುದೇ ಕಾರಣಕ್ಕೆ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಏನು ಡೈವರ್ಸ್ ಆಗೋದ್ರಲ್ಲೂ ಏನು ತಪ್ಪಿಲ್ಲ. ನಾನೊಂದು ವಕೀಲ ಹೇಳ್ತಾ ಇದ್ದೀನಿ, ಏನು ಅಡ್ಜಸ್ಟ್ ಆಗಿಲ್ಲ, ತೀರ ಕೈ ತಪ್ಪೋಯ್ತು, ಕೈ ಮೀರಿ ಹೋಯ್ತು ಅಂದ್ರೆ ಮರು ಮದುವೆ ಆಗೋದು ಏನು ತಪ್ಪಿಲ್ಲ, ಡೈವರ್ಸ್ ಆಗೋದು ತಪ್ಪಿಲ್ಲ. ವಿಧಿ ಆಟವನ್ನ ಯಾರು ನಿಲ್ಸಕ್ಕಾಗೋದಿಲ್ಲ. ಫಸ್ಟ್ ಓಪನ್ ಮೈಂಡ್ ಆಗಿರಿ. ಎಲ್ಲರೂ ಬದುಕನ್ನು ಕಟ್ಕೊಳ್ಳಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಸ್ವಾತಂತ್ರ್ಯನೂ ಇದೆ, ಅದು ಕಾನೂನು ಇದೆ, ಎಲ್ಲ ಬೆಂಬಲ ಇದೆ, ಸಮಾಜದ ಬೆಂಬಲ ಇದೆ. ಅಯ್ಯೋ ನಾನು ಮದುವೆ ಮಾಡ್ಕೋಬೇಕು, ಇನ್ನೊಂದು ಮದುವೆ ಅನ್ನೋದು ಒಂದು ಅಪರಾಧಿ ಮನೋಭಾವನೆ ಅಲ್ಲ, ಅದು ಒಂದು ಖುಷಿ. ಅದು ಈ ಕಳ್ಕೊಂಡಿರೋ ಕೆಟ್ಟ ದಿನಗಳು, ಕೆಟ್ಟ ಅನುಭವಗಳಿಗಿಂತ ಒಳ್ಳೆ ಜೀವನ ಸೃಷ್ಟಿ ಆಗುತ್ತಿಲ್ಲ. ಅದಕ್ಕಿಂತ ಸೌಭಾಗ್ಯ ಈ ಜೀವನದಲ್ಲಿ ಏನಿದೆ? ಹಾಗಾಗಿ ದಯವಿಟ್ಟು ಆ ರೀತಿ ಗಿಲ್ಟಿ ಆಗಿ ಅದು ಕಾಡ್ತಾ ಇದ್ರೆ ದಯವಿಟ್ಟು ಹೊರಗಿಟ್ಬಿಡಿ. ಮರಳಿ ಯತ್ನವ ಮಾಡು ಅನ್ನೋದು ಎಲ್ಲಾ ಕಾಲಕ್ಕೂ ಇದೆ. ಹಾಗಾಗಿ ಓಪನ್ ಮೈಂಡ್ ಆಗಿ ಖುಷಿಯಾಗಿ ನೀವು ಪಾಲ್ಗೊಳ್ಳಿ ಅಂತೇಳಿ ಪ್ರಥಮವಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಈಗ ಕಾರ್ಯಕ್ರಮ ಮುಂದುವರಿದ್ರೆ ಸಾಕಷ್ಟು ಜನ ಇದ್ದೀರಿ. ಪ್ರೊಫೈಲ್ಗಳ ಬಗ್ಗೆ ರಾಜಪ್ಪ ಸರ್ ಮುಂದುವರಿಸ್ತಾರೆ. ಬಂದಿದ್ದೀನಿ. ನಮ್ಮ ವಿಲೇಜ್ ಕಳಸಾಪುರ ಅಂತ. ನಮಗೆ 2ನೇ ವಿವಾಹ ಡೈವರ್ಸ್ ಆಗಿದೆ, 2ನೇ ವಿವಾಹ. ಹಂಗಾಗಿ ವರ ಬೇಕಾಗಿದೆ ಅಂತ ನಾವು ಬಂದಿದ್ದೀವಿ, ಅಲ್ಲ ವಧು ಬೇಕಾಗಿದೆ ಅಂತ ಬಂದಿದ್ದೀವಿ. ಹಂಗಾಗಿ ನಮ್ಮ ಒಬ್ಬನೇ ಮಗ ಆಗಿರೋದ್ರಿಂದ 2 ಸಿಸ್ಟರ್ ಇದ್ದಾರೆ. ಒಬ್ಬರದ್ದು ಮ್ಯಾರೇಜ್ ಆಗಿ ಅವರು ತೀರ್ಕೊಂಡಿದ್ದಾರೆ, ಒಬ್ಬರು ಇದ್ದಾರೆ. ನಾವು ಒಬ್ಬರೇ ಮಗ. ಒಂದು 4 ಎಕರೆ ಜಮೀನಿದೆ, ಬೇಕರಿ ಕೆಲಸನೂ ಮಾಡ್ತೀವಿ ಮಾಸ್ಟರ್ ಆಗಿ. ಮತ್ತು ಹೋಮ್ ಗಾರ್ಡ್ಸ್ ಅಧಿಕಾರಿಯಾಗಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಹುಡುಗರಿಗೆಲ್ಲ ಒಂದು 50ರಿಂದ 62 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಜಮೀನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರು ಇಚ್ಛೆ ಉಳ್ಳವರು ಅಭಿಮಾನಿಗಳು ಸಾಗರ್ ಅಂತ ಬೇಸಿಕಲಿ ಸಕಲೇಶ್ವರದವರು
ಸೆಟಲ್ಡ್ ಬ್ಯಾಂಗ್ಳೂರ್. ಸೊ ಶಿವಮೊಗ್ಗ ಒಂದು 2 ಇಯರ್ಸಿಂದ ಲಿಂಕ್ ಇದೆ, ಬಿಕಾಸ್ ಇಲ್ಲಿ ತುಂಬ ಟ್ರೆಕ್ಕಿಂಗ್ಸ್ ಎಲ್ಲ ಬರ್ತೀನಿ. ಹಾಗಾಗಿ ಇದು ಆ್ಯಡ್ ನೋಡಿ ಐ ಆಮ್ ಜಸ್ಟ್ ಪ್ರಿಫರಿಂಗ್ ಹಿಯರ್. ನಾನು ಬಂದು ಬ್ಯಾಂಗ್ಳೂರಲ್ಲಿ ಸೆಂಟ್ರಲ್ ಆಫೀಸ್ HDFC ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ದೇನೆ. ಡಿವೋರ್ಸ್ ಆಗಿ 4 ಇಯರ್ಸ್ ಆಗಿದೆ. ಮಗು ಇದೆ, ಮಗುನ ಎಕ್ಸ್-ವೈಫ್ ಕಸ್ಟಡಿಗೆ ಕೊಟ್ಟಿದೆ ಗೌರ್ಮೆಂಟ್ ಕೋರ್ಟು. ಸೊ ನಾನು ಹಾಗಾಗಿ ಅದರಲ್ಲಿ ಯಾವುದೂ ಇಲ್ಲ ರೆಸ್ಪಾನ್ಸಿಬಿಲಿಟೀಸು. ಸೊ ಅಲ್ಲಿಂದ ಎಲ್ಲ ಕ್ಲಿಯರ್ ಆಗಿ ಸೊ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಸಪ್ರೇಟ್ ಆಗಿದ್ದೇನೆ. ಸೊ ಬ್ಯಾಂಗ್ಳೂರಲ್ಲಿ ಫ್ಲಾಟ್ ಇದೆ, ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. ಮತ್ತು ಊರಲ್ಲಿ ಸಕಲೇಶ್ಪುರದ ಒಂದು ಮನೆ ಇದೆ. ಸೊ ಅದರ ಇಂಟ್ರೆಸ್ಟ್ ಇದೆ ನೋಡಿ. ನನಗೆ ಕ್ಯಾಸ್ಟ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಬೇಸಿಕಲಿ ಕುಳು ಸೆಟ್ಟು ಅಂತ ಕರಿತೀವಿ ನಮ್ಮನ್ನ. ಸೊ ನನಗೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ ಕ್ಯಾಸ್ಟ್ ಬಗ್ಗೆ. ಈವನ್ ಅವ್ರಿಗೆ ಮಗು ಇದ್ರು ನಾನು ಹೋಗಿಟ್ಟು ಗೋವೆಡ್, ಚಿಕ್ಕ ಮಗು ಇದ್ರು ನಾನು ಹೋಗಿಟ್ಟು ಗೋವೆಡ್ ಅಕ್ಸೆಪ್ಟಿ. ಬಟ್ ನನ್ನ ಪ್ರಿಫರೆನ್ಸ್ ಬಂದು ಕ್ಯಾಸ್ಟ್ ಅನ್ನೋದಕ್ಕಿಂತ ಲಾಯಲ್ಟಿ. ನಾನು ಹಾಗೆ ಇರ್ತೀನಿ. ಫಸ್ಟು ಮ್ಯಾರೇಜ್ ಬಂದು ಬಿಕಾಸ್ ಆಫ್ ಲಾಟ್ ಆಫ್ ಈ ಲಾಯಲ್ಟಿ ಇಶ್ಯೂಸಿಂದಲೇ ಬ್ರೇಕಪ್ ಆಯಿತು. ಸೊ ನಾನು ಎಕ್ಸ್ಪೆಕ್ಟ್ ಮೇನ್ ಲಾಯಲ್ಟಿ ಮತ್ತು ಒಂದು ಹ್ಯುಮ್ಯಾನಿಟೀಸ್. ಅದು ಬಿಟ್ಟು ಕ್ಯಾಸ್ಟು ಐ ಡೋಂಟ್ ಹ್ಯಾವ್ ರಿಸ್ಟ್ರಿಕ್ಷನ್ಸ್ ಇದೆ. ಏನಾದರೂ ಇಂಟ್ರೆಸ್ಟ್ ಇದೆ ಹೇಳಿ. ಥ್ಯಾಂಕ್ ಯು. ತಮ್ಮ ಹೆಸರೇನಂದ್ರೆ ನೋಡಿ, ಹನುಮಪ್ಪ ಅಂತ ಅಂದ್ಬಿಟ್ಟು ಅವರು ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೈಕ್ನಲ್ಲಿ. ನಿಮ್ಮನ್ನ ಗೋಡೆ ಸಿಗಲಿ ಅಂತಾನೆ ಪ್ರತಿಯೊಂದೊಂದು ಮಾಡ್ತಾ ಇದ್ದೀವಿ. ಬಂದಿದ್ಮೇಲೆ ಯಾರೋ ನಿಮ್ಮ ಅಕ್ಕ ಪಕ್ಕ ಯಾರೇ ಆಯ್ತು ನಮ್ಮ ಜೊತೆಗೆ ಮಾತಾಡೋದು ಮೈಕಲ್ಲಿ ಇತ್ತು ಕಳಕ್ಕೆ ಇಷ್ಟಪಡ ಗಂಡು ಸಿಗಲಿ ಒಂದು ಗಂಡು ಸಿಗಲಿ ಅಂತೇಳಿ ಒಂದು ವೇದಿಕೆ ರೆಡಿ ಮಾಡಿದ್ದೀನಿ ನಿಮಗೆ. ಹಾಂ ಜೋರಾಗಿ ನನ್ನ ಹೆಸರು ರಮೇಶ್ ಅಂತ ಹೇಳಿ, ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು. ನನ್ನ ಹೆಸರು ರಮೇಶ್. ನನ್ನ ಏಜ್ 32. ನಾವು ಕುಟುಂಬ ನಿಮ್ಗೆ ಯಾವ ರೀತಿ ನಮ್ಮ ಬರೀ ಕುಟುಂಬ. ಯಾವ ಜಾತಿಯವರಾದ್ರೂ ಮದುವೆ ಆಗ್ತೀರಾ? ನಮ್ಮ ಜಾತಿಯ ನಾನು ಮಾತ್ರ. ನಿಮ್ಮ ಜಾತಿಯವರೇ ಆಗಬೇಕು. ಯಾವ ಊರಿನವರು ತಾವು? ಕೊಪ್ಪಳ ಸರ್. ಕೊಪ್ಪಳದವರು. ಹನುಮಪ್ಪ ಅಂತ ಅಂದ್ಬಿಟ್ಟು ಕೊಪ್ಪಳದವರು ಅಂತ ಹೇಳ್ತಾ ಇದ್ದಾರೆ. ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾರೆ. ಅವ್ರದೇ ಜಾತಿಯಲ್ಲಿ ಅವರಿಗೆ ಹೆಣ್ಣು ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಯಾರಾದರೂ ಇದ್ರೆ ಇವರ ಬಗ್ಗೆ ಗಮನವನ್ನು ಹರಿಸ್ಬೋದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚಂದ್ರಶೇಖರ್ ಕೆ ಅಂತ. ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ಕು ಕುಂದಾರು ಗ್ರಾಮ. ನಮ್ಮದು ಬಂದು ವ್ಯವಸಾಯ ಮಾಡ್ತೀವಿ. ಅದು ಬಿಟ್ಟರೆ ಕಾಂಟ್ರಾಕ್ಟ್ ಅಡಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ. ಫಸ್ಟ್ ವ್ಯವಹಾರಕ್ಕೆ ಬಂದಿದ್ದೇವೆ. ಇವರ ಹೆಸರು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಯಾವ ಜನಾಂಗಕ್ಕೆ ಸೇರಿದ್ರೆ? ಲಿಂಗಾಯತ. ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇ ಜನಾಂಗದಲ್ಲಿ ಆಗಬೇಕು, ಬೇರೆಯವರು? ಲಿಂಗಾಯತ ಧರ್ಮದಲ್ಲಿ ಯಾವುದಾದ್ರೂ ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂಥ ಯಾವುದೇ ಸಬ್ ಕ್ಯಾಸ್ಟ್ ಆದ್ರೂ ಓಕೆ ಅಂತ ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ಅಡಿಗೆ ಕಾಯಿದೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ಜಿಲ್ಲೆ ಅಂದರೆ? ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ. ಯಾವ ತಾಲೂಕು? ಚಿಕ್ಕಮಗಳೂರು. ಅಲ್ಲೇ ವಾಸ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದಿದ್ದೀನಿ. 35 ವರ್ಷ ಆಗಿದೆ ನನಗೆ. ನಾವು ಬಂದು ವಿಶ್ವಕರ್ಮ ಜನಾಂಗದವರು. ಡಿವೋರ್ಸ್ ಆಗಿದೆ. 2ನೇ ಮದುವೆ ಮಾಡ್ಕೊಂಡಿದ್ದೀನಿ. ಯಾವುದೇ ಜಾತಿ ಅದು ಪರವಾಗಿಲ್ಲ. ಬೆಂಗಳೂರಲ್ಲಿ ಮಗು ಇದೆ, ಅವರ್ಧನ ಇದೆ ಒಂದು ಮಗು. ಬೆಂಗಳೂರು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಂತ ಆಟೋ ಓಡಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ. ಯಾವುದೇ ಜಾತಿ ಅದು ಪರವಾಗಿಲ್ಲ. ನೋಡಿ, ಉಮೇಶ್ ಅವರು ನಿಮ್ಮ ಎದುರುಗಡೆ ಮಾಹಿತಿಯನ್ನು ಇಟ್ಟಿದ್ದಾರೆ. ಅವರು ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಮದುವೆ ಆಗಿದೆ, ಡೈವೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಆನಂತರ ಒಂದು ಮಗು ಇದೆ ಅಲ್ಲ, ಒಂದು ಮಗು ಇದೆ, ಅವರ ಮಾಜಿ ಹೆಂಡತಿ ಜೊತೆಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ? ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾ ಇದ್ದಾರೆ. ಆಟೋನು ಓಡಿಸ್ತಾ ಇದ್ದಾರೆ. ಅವರಿಗೆ ಜಾತಿಯ ರಿಸ್ಟ್ರಿಕ್ಷನ್ ಇಲ್ಲ. ಯಾವುದೇ ಜನಾಂಗದವ್ರನ್ನಾದ್ರೂ ಮದುವೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಯರೆಸ್ಟ್ ಏರಿಯಾದವ್ರು ಯಾರಾದ್ರು ಇದ್ರೆ, ಈಗ ಬ್ಯಾಂಗ್ಳೂರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅವ್ರು ಯಾರಾದರೂ ಇದ್ರೆ ಆಸಕ್ತರು ಹೆಚ್ಚಿನ ಮಾಹಿತಿಯನ್ನು ನೀವು ಈಗಲೂ ಕೇಳ್ಬೋದು, ನಂತರದಲ್ಲೂ ನೀವು ಕೇಳ್ಬೋದು. ಮಗು ಬಂದರೆ ಏನು ಮಾಡ್ತೀರಿ? ನೆಕ್ಸ್ಟ್ ನೋಡ್ಕೊಳ್ತಾರೆ. ಡೈವೋರ್ಸ್ ಸಿಕ್ಕಿದೆ ಇರಲಿ, ಇದೆ ಅಂತ ಹೇಳಿ ಸರ್. ನಾವು ಅದನ್ನು ಡೈವರ್ಸ್ ಕಾಪಿ ಎಲ್ಲ ಇದೆ. ಯಾವುದೇ 2ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ ಡಿಸಿಷನ್ ಕೊಟ್ಟಿದೆ. ನಾವು ಇದನ್ನು ನಂತರದಲ್ಲಿ ಪರಿಶೀಲನೆ ಮಾಡ್ತೀವಿ. ಯಾರೂ ಆತಂಕ ಪಡೋದು ಬೇಕಾಗಿಲ್ಲ. ಅವರ ಬೇರೆ ಬೋರ್ಡ್ಸ್ ಬಗ್ಗೆ ನಾವು ನೆಕ್ಸ್ಟು ನೀವು ಮದುವೆ ಸೆಟಲ್ಮೆಂಟ್ ಆಯಿತು ಅಂತ ಅಂದರೆ
ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿಯನ್ನು ಪಡ್ಕೊಳ್ತೀವಿ. ನಿಮಗೆ ಸರಿಯಾದ ನಿಖರವಾದ ಮಾಹಿತಿಯನ್ನು ಕೊಟ್ಟು ಯಾವುದೇ ಆತಂಕಕ್ಕೆ ಒಳಗಾಗದೇ ಇರೋ ರೀತಿಯಲ್ಲಿ ಮದುವೆಯನ್ನ ನಡೆಸ್ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಆಸಕ್ತರು ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು ಅಂತ ಅಂದ್ಬಿಟ್ಟು ನಾನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಮಾಡ್ತಾ ಇದ್ದಾರೆ. ಅವರು SLC ವರೆಗೂ ಓದಿದ್ದಾರೆ. ಡೇಟ್ ಆಫ್ ಬರ್ತ್ 1985ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಸರ್ವಿಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಮದುವೆ ಡೈವರ್ಸ್ ಆಗಿದೆ, ತೀರೋಗಿದ್ದಾರಂತೆ. ಆದ್ರಿಂದ ಯಾರಾದರೂ ಆಸಕ್ತರು ಇತ್ತು ಅಂತ ಅಂದ್ರೆ ತಾವು ಗಮನವನ್ನ ಹರಿಸಬಹುದು. ಬಲಿಜ ಜನಾಂಗಕ್ಕೆ ಸೇರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕ್ಯಾಸ್ಟ್ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಜಾತಿಯವರಾದ್ರೂ ಪರವಾಗಿಲ್ಲ, ಮದುವೆ ಆಗೋದಕ್ಕೆ ನಾನು ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಮತ್ತೆ ಏನಾದರೂ ಮಾಹಿತಿ ಇದ್ರೆ ಮಾತಾಡಬೇಕು, ದಯಮಾಡಿ ನೀವು ಮಾತನಾಡಿ. ನಿಮ್ಗೆ ಸಂಬಂಧ ಇದೆ ಅಂತ ಅಂದ್ರೂ ಒಂದೇ, ಇದ್ದೇ ಇದ್ರು ಒಂದೇ, ಪ್ರಶ್ನೆಗಳನ್ನೇ ಕೇಳಿ. ಏನು ಎತ್ತ ಅವರ ಮಾಹಿತಿ ಏನಾದರೂ ಹೆಚ್ಚು ಬೇಕು ಅಂತ ಅಂದ್ರೆ ನೇರವಾಗಿ ನಿಂತ್ಕೊಂಡು ಮಾತನಾಡಬೇಕು. ನಾವು ಮೈಸೂರು ಡಿಸ್ಟ್ರಿಕ್ಟ್ ಪಿರಿಯಾಪಟ್ಟ ಕಲ್ಪದಿಂದ ಬಂದಿದ್ದೀವಿ. ನನಗೆ ಎರಡನೇ ಮದುವೆಗೆ ನೋಡೋಕ್ಕಿಂತ ಬಂದಿರೋದು. ನನಗೆ 2 ಹೆಣ್ಮಕ್ಳಿದ್ದಾರೆ. ನನ್ನ ಹೆಂಡತಿ ತೀರೋಗಿ 3 ವರ್ಷ ಆಯಿತು. ನಮಗೆ ಮತ್ತು ಮನೆಗೆ ಮನೆ ಎಲ್ಲ ಇದೆ. ನಾವು ಗ್ಯಾಸ್ ಸ್ಟವ್ ಮಾಡಿಕೊಂಡಿದ್ದೀವಿ. ಜಮೀನು ಒಂದು 5 ಎಕರೆ ಜಮೀನಿದೆ. ಆಸಕ್ತಿ ಇರೋದು ನೋಡಿ, ಪಾಂಡುರಂಗ ಅವರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. PUC ವರೆಗೂ PUC ವರೆಗೂ ಓದಿದ್ದೀರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಉತ್ಪಾದ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಇಲ್ಲಿ ಬರ್ಕೊಂಡಿದ್ದಾರೆ. ಕ್ಯಾಸ್ಟಿನ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಡತಿ ತೀರೋಗಿದ್ದಾರಂತೆ. 2 ಹೆಣ್ಣು ಮಕ್ಕಳಿದ್ದಾರೆ. ಎಷ್ಟೆಷ್ಟು ವರ್ಷ? ಅವರಿಗೆ ಒಬ್ಬರು 12 ವರ್ಷ, ಒಬ್ಬರಿಗೆ 11 ವರ್ಷ, ಒಬ್ಬರಿಗೆ 12 ವರ್ಷದ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕ್ಯಾಸ್ಟ್ ರಿಸ್ಟ್ರಿಕ್ಷನ್ ಇಲ್ಲದೆ ಇರೋದ್ರಿಂದ ಯಾವುದೇ ಜಾತಿ ಜನಾಂಗ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಯಾರಾದರೂ ಆಸಕ್ತರು ಇದ್ರೆ ಕೃಷಿ ಜಮೀನು ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಂತರ ಸ್ವಂತ ಮನೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 4 ಎಕರೆ ಜಮೀನಿದೆ ಅಂತಾನು ಹೇಳ್ತಾ ಇದ್ದಾರೆ. ಆಸಕ್ತರು ಯಾರಾದರೂ ಇದ್ರೆ ನಾವು ಗಮನವನ್ನ ಹರಿಸಬಹುದು ಅಂತ ಅಂದ್ಬಿಟ್ಟು ನಾನು ತೋರ್ಕೊಳ್ತೇನೆ. ವಿಜಯನಗರ ಡಿಸ್ಟ್ರಿಕ್ಟ್ ನಮ್ಮದು ವೀರಶೈವ ಜಂಗಮ. ಎರಡನೇ ಮದುವೆ, ಮೊದಲನೇ ಮದುವೆ ಡೈವರ್ಸ್ ಆಗಿದೆ. ಲಿಂಗಾಯತ ಜಂಗಮ ಸಾಲಿದೆ. ಕಾತನಹಳ್ಳಿ ಹೋಟೆಲ್ ಮಕ್ಕಳಿದಲ್ಲ, ಇಲ್ಲ ಮಕ್ಕಳಿಲ್ಲ, ಡೈವರ್ಸ್ ಆಗಿದೆ. ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು. ನೋಡಿ, ಕೊಟ್ರಯ್ಯನವರು ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. PUC ವರೆಗೂ ಓದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಿಂದೂ ವೀರಶೈವ ಜನಾಂಗಕ್ಕೆ ಸೇರಿದವರು. ವೀರಶೈವ ಜನಾಂಗಕ್ಕೆ ಸೇರಿದ ಯಾವುದೇ ಪಂಗಡ ಆದ್ರೂ ಓಕೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ಕಾಪಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ? ಹೋಟೆಲ್ ಬಿಸ್ನೆಸ್ ಅನ್ನ ಕೆಲಸ ಮಾಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯವರು ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಯಮಾಡಿ ಆಸಕ್ತರು ಯಾರು ಇದ್ರೆ ನೀವು ಪ್ರಶ್ನೆಯನ್ನ ಕೇಳಬಹುದು ಅಥವಾ ನಂತರದ ಹೆಸರು ಶ್ರುತಿ ಅಂತ, ಶೃಂಗೇರಿ ತಾಲೂಕಿಂದ ಬಂದಿದ್ದೀನಿ. ನನಗೆ 10 ವರ್ಷದ ಮಗ ಇದ್ದಾನೆ. ನಮ್ಮ ಹಸ್ಬೆಂಡ್ ಡೆತ್ ಆಗಿರೋದು. ಇಷ್ಟೇ ನನ್ನ ಸರ್. ನೋಡಿ, ಶ್ರುತಿಯವರು ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. 39 ವರ್ಷ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. BCA ವಿದ್ಯಾಭ್ಯಾಸ ಆಗಿದೆ. ಯಜಮಾನ ತೀರೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 2ನೇ ವಿವಾಹಕ್ಕೆ ತಯಾರಾಗಿದ್ದಾರೆ. ಕೊಂಕಣಿ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆ ನಂತರದಲ್ಲಿ ಆರೋಗ್ಯ ನಾರ್ಮಲ್ ಆಗಿದೆ. 2ನೇ ವಿವಾಹ ನಾನು ಇಷ್ಟಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಜಾತಿ ಆದ್ರೂ ಒಳ್ಳೆಯವರಿದ್ದರೆ ಸಾಕು, ಸಂಸ್ಕಾರವಂತರು ಇದ್ದರೆ ಸಾಕು ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಆಸಕ್ತರಿದ್ದರೆ ಹೆಚ್ಚಿನ ಮಾಹಿತಿಯನ್ನು ನಂತರದಲ್ಲಿ. ಹೆಸರು ಹನುಮಂತಪ್ಪ ಅಂತ, ನಿಟ್ಟೂರು ಪಟ್ಪಾಡಿ ತಾಲೂಕಿನಿಂದ ಬಂದಿದ್ದೀನಿ. ನಾನು ಎಜುಕೇಷನಲ್ಲಿ ಕೆಲಸ ಮಾಡ್ತೀನಿ. ನಿಟ್ಟೂರಲ್ಲಿ 67ರಲ್ಲಿ ಎಲೆಕ್ಟ್ರಿಷನ್ ವರ್ಕ್ ಮಾಡ್ತಾ ಇದ್ದೀನಿ. ಅಮ್ಮನ ಹೆಸರು ಮಂಜಮ್ಮ, ತಾಯಿ ಹೆಸರು ಮಂಜಪ್ಪ. ನಮ್ಮದು 2 ಎಕರೆ ಅಡಿಕೆ ತೋಟ ಇದೆ. ಆಮೇಲೆ 2 ಎಕರೆ ಬೇರೆ ಜಾತಿ ಬೇಕಾದ. ನೋಡಿ, ಹನುಮಂತಪ್ಪನವರು ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ.
91ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ. ಎಷ್ಟು ಏಜಿಗೆ ಅಂದಾಜು? 34 ವರ್ಷ ವಯಸ್ಸು. ITI ಮಾಡಿಕೊಂಡು ಎಲೆಕ್ಟ್ರಿಷಿಯನ್ ವರ್ಕನ್ನ ಮಾಡ್ತಾ ಇದ್ದಾರೆ. ನೇಕಾರ ಜಾತಿಗೆ ಸೇರಿದವರು ಅಂತ ಅಂದ್ಬಿಟ್ಟು ಇಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆರೋಗ್ಯ ನಾರ್ಮಲ್ ಆಗಿದೆ, ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಜಾತಿಯವರನ್ನು ಮದುವೆ ಆಗ್ತಾ ಇದ್ದಾರೆ. ನೇಕಾರರು ಇಲ್ಲಿ ಬಹಳ ಜನ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಹೌದು, ನೇಕಾರ ಜಾತಿಯವರಾದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇತರೆ ಜಾತಿ ಬೇಡ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಇದ್ದರೆ ನಂತರದಲ್ಲೂ ನೀವು ಮಾಹಿತಿಯನ್ನು ಪಡ್ಕೋಬಹುದು ಅಂತ ಥ್ಯಾಂಕ್ ಯು. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಶೃಂಗೇರಿ ತಾಲೂಕು ಬೇಗಾರ ಅಂತ ಹೇಳಿ ಅಲ್ಲಿಂದ ಬಂದಿದ್ದೀನಿ. ನನಗೆ ಡೈವರ್ಸ್ ಆಗಿದೆ. ನನಗೆ ಯಾವ ಜಾತಿಯವರಾದ್ರೂ ತೊಂದರೆ ಇಲ್ಲ. ನಾನು ವೆಟರ್ನರಿ ಆಸ್ಪೆಕ್ಟ್ನಲ್ಲಿ ಡಿ ಗ್ರೂಪ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ 18 ವರ್ಷದಿಂದ. ಥ್ಯಾಂಕ್ ಯು. ನಿಮ್ಮ ಜನಾಂಗದ ಹೆಸರು ನೋಡಿ, ಅಣ್ಣಪ್ಪನವರು ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1989ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ. ಈಗ 37 ವರ್ಷ ಅವರಿಗೆ ನಡೀತಾ ಇದೆ. ಹಿಂದೂ ಓಬಿ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವುದೇ ಜನಾಂಗ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎರಡನೇ ವಿವಾಹ. ಮೊದಲನೇ ವಿವಾಹ ಏನಾಗಿದೆ? ಡೈವರ್ಸ್ ಆಗಿದೆ. ಮಕ್ಕಳಿದೆಯಾ? ಮಕ್ಕಳು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ ಜಿಲ್ಲೆ? ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಬೇಗೂರು ಗ್ರಾಮದವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಾದರೂ ಆಸಕ್ತರು ಇದ್ರೆ ಕೇಳಬಹುದು. ಹೆಚ್ಚಿನ ಮಾಹಿತಿಯನ್ನು ನಮ್ಮಲ್ಲೂ ಇರುತ್ತೆ. ಮತ್ತೆ ಇವರು ಇಲ್ಲಿರ್ತಾರೆ. ಈ ಪ್ರೋಗ್ರಾಮ್ ನಂತರದಲ್ಲಿ ನೀವು ಪರಸ್ಪರ ಬೇಕಾದ್ರೆ ಮುಖಾಮುಖಿ ಮಾತನಾಡಲಿಕ್ಕೂ ಸಾಧ್ಯತೆ ಉಂಟು. ನೀವು ಅದನ್ನ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಅನ್ಕೋತಾ ಇದ್ದೀನಿ. ಮಗು ಇದೆಯಾ? ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಆಗಿ ಟೆಂಪರರಿ ಆಗಿ ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಿ? ಡಿ ಗ್ರೂಪ್ ಆಗಿ 18 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಸಾಗರ, ನಮಗೆ ಒಂದು ವರ ಬೇಕು. ಹೆಣ್ಣು ಬೇಕು. 30 ವರ್ಷ. ನಮ್ಮ ಊರು ಸಾಗರ, ಅರಮನೆಕೆರೆ, 2nd ಕ್ಲಾಸ್. ಮೊದಲನೇ ಮದುವೆ, ಎರಡನೇ ಮದುವೆ ಅಂತ ಹೇಳ್ತಾ ಇದ್ದಾರೆ. ಫುಟ್ವೇರ್ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ. ಸೇಲ್ಸ್ ಮನ್ ಆಗಿ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸಾಗರ ರಸ್ತೆಯಲ್ಲಿ ಅಂಗಡಿ ಇದೆ ನಮ್ಮದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಗಂಡು ಮಗು ಇದೆಯಂತೆ ಅವರಿಗೆ. ಗಂಡು ಮಗು ಅವರೇ ಸಾಕೊಂಡಿದ್ದಾರೆ. ನಿಮ್ಮ ಹತ್ರ ಏನಿಲ್ಲ. ಡೈವರ್ಸ್ ಕಾಪಿ ಉಂಟಾ? ಡೈವರ್ಸ್ ಕಾಪಿ ಇದೆ. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಆಸಕ್ತರು ಯಾರಾದರೂ ಇದ್ದರೆ ಗಮನ ಹರಿಸಬಹುದು ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಇದ್ದರೆ ನಂತರದಲ್ಲಿ ನೀವು ತಿಳ್ಕೋಬಹುದು. ನಮಸ್ತೆ, ನನ್ನ ಹೆಸರು ಸತೀಶ್ ಕುಮಾರ್. ಚಿಕ್ಕಮಗಳೂರಿನ 45 ಇಯರ್ಸ್. ಸೆಕೆಂಡ್ ಮ್ಯಾರೇಜ್ ಡೈವರ್ಸ್ ಆಗಿದೆ. ಮತ್ತು ಒಂದು ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಆಫೀಸರ್ ವರ್ಕ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಸೆಕ್ಟರ್ ಆಫೀಸ್ 1 ವರ್ಷ. ನೋಡಿ, ಡಿಗ್ರಿಯನ್ನ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಸ್ವಂತ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ಕೊಟ್ಟಿದ್ದಾರೆ. ಮತ್ತೆ ಪಬ್ಲಿಕ್ ಸೆಕ್ಟರ್ ಆಫೀಸ್. ಯಾವುದು ಪಬ್ಲಿಕ್ ಸೆಕ್ಟರ್ ಆಫೀಸ್ ಅಂತಂದ್ರೆ ಸ್ಯಾಲರಿ ಬಿಲ್ ಮಾಡ್ಕೊಡ್ತಕ್ಕಂಥ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ. ಪರ್ಮನೆಂಟ್ ಆಗಿದೆಯಾ? ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ಸ್ಯಾಲರಿ ಬಿಲ್ ಮಾಡ್ಕೊಡ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಕೆಂಡ್ ಮ್ಯಾರೇಜ್ಗೆ ಅವರು ರೆಡಿ ಇದ್ದಾರೆ. ಡೈವೋರ್ಸ್ ಆಗಿತ್ತು ಅಂತ ಅಂದ್ರೆ ಗಮನವನ್ನು ಹರಿಸಬಹುದು. ನಿಮ್ಮ ಜನಾಂಗ ಯಾವುದು? ವಿಶ್ವಕರ್ಮ. ಯಾವುದೇ ಜನಾಂಗಕ್ಕಾದ್ರೂ ಮದುವೆ ಆಗೋದಕ್ಕೆ ತಯಾರಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪಡ್ಕೊಳ್ಳೋದಕ್ಕೆ ಸಾಧ್ಯ. 45 ವರ್ಷ ಅಂತ ಅಂದ್ಬಿಟ್ಟು ಇಲ್ಲಿ ತಮ್ಮ ಮಾಹಿತಿಯನ್ನ ನೀಡಿದ್ದಾರೆ. ಅಪ್ಪನ ಹೆಸರು ಕೃಷ್ಣಪ್ಪ, ಅಮ್ಮನ ಹೆಸರು ಮಾಳಮ್ಮ. ನಾವು ಒಕ್ಕಲಿಗೆ ಇರ್ತಾರೋ. ನಾವು ಬಿಲ್ಡಿಂಗ್ ವರ್ಕ್ ಮಾಡೋದು, ವಾಲ್ ಬಿಲ್ಡಿಂಗ್ ಕೆಲಸ. ಮಂತ್ಲಿ 30,000 to 40,000 ಬರುತ್ತೆ. ಈಗ ಫಸ್ಟ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ. ಯಾರ
ಯಾರಾದರೂ ಆಸಕ್ತರು ಇದ್ರೆ ನೀವು ಗಮನವನ್ನು ಹರಿಸಬಹುದು. ನಮ್ಮ ವಾಸ ಇಲ್ಲಿ ಸದ್ಯ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮಧುಗಿರಿ ಅಂತ ಹೇಳ್ತಾರೆ. ಸದ್ಯ ಬೆಂಗಳೂರಿನಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಜನಾಂಗ ಮೊದಲನೇದು ವಿವಾಹ ಡೈವರ್ಸ್ ಆಗಿದೆ, ಎರಡನೇ ವಿವಾಹ ಆಗಬೇಕು, ಅದಕ್ಕೆ ಒಂದು ಹುಡುಕ್ತಾ ಇದ್ವಿ. ನಂದು ಮೂಲದ ಕೆಲಸ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಒಂದು ವೆಹಿಕಲ್ ಇತ್ತು ಕೊಟ್ಟಿದ್ದೀನಿ. ಈಗ ಮತ್ತೆ ಮರು ಸಂಗಾತಿ ಯಾರು ಹೊಸ ವೆಹಿಕಲ್ ಪಾರ್ಟ್ನರ್ ಸಿಕ್ಕಿದ್ರೆ ಒಂದು ಹೊಸ ವೆಹಿಕಲ್ ಮಾಡ್ಕೊಂಡು ಜೀವನ ಬದುಕನ್ನ ಶುರು ಮಾಡಬೇಕು ಅನ್ಕೊಂಡಿದ್ವಿ. ಈಗ ಸದ್ಯಕ್ಕೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವೆಹಿಕಲ್ ಒಕ್ಕಲಿಗ ಜನಾಂಗ ಇಲ್ಲ ಶಿವಮೊಗ್ಗದ ಪ್ರಾಪರ್. ಅವರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಂದಿ ಟ್ರಾವೆಲ್ಸಲ್ಲಿ ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ. ಪಾರ್ಟ್ನರ್ಶಿಪ್ ಆಗಿ ಕೆಲಸ ಇದು ಮಾಡ್ತಾ ಇದ್ದಾರೆ ಟ್ರಾವೆಲ್ಸು. ಅವರಿಗೆ ಎರಡನೇ ಮದುವೆ ಹೆಣ್ಣು ಕೊಡ್ತಾ ಇದ್ದೀವಿ. ತಮ್ಮನಿಗೆ ಏಜ್ 42, ಬೇರೆ ಬ್ಯಾಂಗ್ಳೂರಲ್ಲಿ ಇರೋದು 42, ಮಗು ಇದೆ ಒಂದು. ಅದು ಮೊದಲನೇ ಹೆಂಡತಿ ತಟ್ಟಿ ಇದೆ, ಡೈವರ್ಸ್ ಆಗಿ ವರ್ಷ ಆಯಿತು ಡೈವರ್ಸ್ ಆಗಿ. ಒಕ್ಕಲಿಗ ಗೌಡ ಯಾವುದಾದ್ರು ಹಿಂದುಗಡೆ ನೋಡಿ, ಸಂದೀಪ್ ಪರವಾಗಿ ಅವರ ಪೋಷಕರು ಮಾತಾಡ್ತಾ ಇದ್ದಾರೆ. ಹುಡುಗನಿಗೆ 43 ವರ್ಷ ವಯಸ್ಸಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. SSLC ಪಾಸ್ ಮಾಡಿದ್ದಾನೆ. ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು, ಗೌಡ ಜನಾಂಗಕ್ಕೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಂದಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗಿರಿನಗರ ಇಲ್ಲಿ ಕೆಲಸವನ್ನ ಮಾಡಿಕೊಂಡು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎರಡನೇ ವಿವಾಹ, ಯಾರಾದರೂ ಆಸಕ್ತರು ಇದ್ದರೆ ನಾವು ಗಮನವನ್ನು ಹರಿಸ್ಬೋದು ಅಂತ ಅಂದ್ಬಿಟ್ಟು ಕೋರ್ತಾ ಇದ್ದಾರೆ. ಜಾತಿ ಯಾವುದಾದ್ರೂ ಆದರೂ ಮಗು ಇದೆ ಅಂತ ಹೇಳ್ತಾರೆ. ಮಗು ಯಾರ ಕಂಟ್ರೋಲ್ನಲ್ಲಿದೆ? ಎಲ್ಲಿ? ಹೆಂಡತಿ ಕಂಟ್ರೋಲ್ನಲ್ಲಿದೆ. ನಾಳೆ ಅದು ಇಲ್ಲ ಸರ್, ಅದು ಕೋರ್ಟಿನಲ್ಲಿ ಇದಾಗಿದೆ. ಮಗು ಹೆಸರಲ್ಲಿ ಸೆಟಲ್ಮೆಂಟ್ ಆಯ್ಡಲ್ಲಿ ಕೊಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣಾಜಿ, ತಂದೆ ಶಿವಪ್ರಕಾಶ್, ತಾಯಿ ಚಂದ್ರಜಾಕ್ಷಿ. ನಮ್ಮ ನಗರ ಹೊಸನಗರ ತಾಲೂಕು, ಇಲ್ಲಿ ಅಣ್ಣ ಮನೆ ಶಿವಮೊಗ್ಗ ಇದೆ. ಮೊದಲನೇ ಮದುವೆ ಏನಾಯಿತು? ನೋಡಿ, ಅನ್ನಪೂರ್ಣ ಅನ್ನೋರು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. 33 ವರ್ಷ ಏಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. PUC ವರೆಗೂ ಓದಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆನಂತರ ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು, ನೀವು ಯಾವ್ದಾದ್ರು ಜನಾಂಗಕ್ಕೆ ಮದುವೆ ಆಗುತ್ತೆ? ಲಿಂಗಾಯತ ಮಾತ್ರ. ವೀರಶೈವ ಲಿಂಗಾಯತರ ಜಾತಿಯಲ್ಲಿ ನಾನು ಮದುವೆ ಆಗೋದಕ್ಕೆ ಇಚ್ಛೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರ ತಂದೆ ಹೆಸರು ಡಾಕ್ಟರ್ ಆಫ್ ಶಿವಪ್ರಕಾಶ್ ಅಂತ ಅಂದ್ಬಿಟ್ಟು. ಡೈವರ್ಸ್ ಆಗಿದೆ, ಡೈವರ್ಸ್ ಆಗಿದೆ, ಮಕ್ಕಳಿದಾವ, ಡೈವರ್ಸ್ ಆಗಿದೆ, ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾರಾದರೂ ಆಸಕ್ತರು ಇತ್ತು ಅಂತ ಅಂದರೆ ಇದರ ನಂತರದಲ್ಲೂ ನೀವು ನೇರವಾಗಿ ನಮ್ಮನ್ನು ಬಂದು ಅವ್ರನ್ನ ಜೊತೆನಲ್ಲಿ ಇಟ್ಕೊಂಡು ಬೇಕಾದ್ರೆ ಮಾತುಕತೆಯನ್ನು. ನನ್ನ ಹೆಸರು ಸತೀಶ್ ಅಂತೇಳಿ. ನನ್ನ ಮೂಲತಃ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಅಜ್ಜಂಪುರ ತಾಲೂಕು, ಅಜ್ಜಂಪುರ ಹತ್ರ ಒಂದು ವಿಲೇಜ್. ನಾನಿಲ್ಲಿ ಶಿವಮೊಗ್ಗದಲ್ಲಿ ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಎರಡನೇ ಮದುವೆಗೆ ವಧುನ ಹುಡುಕ್ತಾ ಇದ್ದೀನಿ. ಮೊದಲನೇ ಮದುವೆ ಡೈವರ್ಸ್ ಆಗಿದೆ, ಮಕ್ಕಳಿಲ್ಲ. ನನ್ನ ಆಂಬಿಷನ್ ಏನಪ್ಪ ಅಂದರೆ ನಮಗೊಬ್ಬರು ತಾಯಿ ಇರುತ್ತೆ, ಆ ತಾಯಿನ ತನ್ನ ಮಗು ಅಂತ ಹೇಳಿ ನೋಡ್ಕೊಳ್ಳುವಂಥವ್ರು ನಾವು ಹುಡುಕ್ತಾ ಇದ್ದೀವಿ. ನಾವು ಮರಾಠಿ ಜನಾಂಗಕ್ಕೆ ಬರ್ತಾ ಇದ್ದೀವಿ. ನೋಡಿ, ಸತೀಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 39 ವರ್ಷ ಅವರಿಗೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಡಿಪ್ಲೊಮಾ ಎಜುಕೇಶನ್ ಅನ್ನು ಮಾಡಿದ್ದೀನಿ. ಮರಾಠ ಚೌಹಾಣ್ ಜನಾಂಗಕ್ಕೆ ನಾವು ಸೇರಿದವರು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಉದ್ಯೋಗ, ಯಾವ ಗೌರ್ಮೆಂಟ್ ಅಂತ ಹೇಳಿದ್ರಿ? ಮೆಸ್ಕಾಂನಲ್ಲಿ ಗೌರ್ಮೆಂಟಿನ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆ ನಂತರದಲ್ಲಿ ಅವರು ಅಜ್ಜಂಪುರ ನಿವಾಸಿ, ಬಟ್ ಶಿವಮೊಗ್ಗದಲ್ಲಿ ಈಗ ಹಾಗೆ ವಾಸ ಮಾಡ್ತಾ ಇದ್ದಾರೆ. ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಡೈವರ್ಸ್ ಆಗಿದೆ ಅಂತ, ಡೈವರ್ಸ್ ಆಗಿದೆ. ಸ್ವಜಾತಿಯಲ್ಲಿ ಯಾರಾದರೂ ಬೇಕೋ ಅಥವಾ ಯಾವುದೇ ಜಾತಿಯಾದರೂ ನಡೆಯುತ್ತೆ. ಸ್ವಜಾತಿಯಲ್ಲಿ ಆದರೂ ಮದುವೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಿಂಗಾಯತರು ಅಥವಾ ಬ್ರಾಹ್ಮಿನ್ಸ್ ಆದರೆ ಒಳ್ಳೆಯದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಂತರ ಅವರು
ಶಿವಮೊಗ್ಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ನೀವು ನೇರವಾಗಿ ಪಡ್ಕೋಬಹುದು ಅನ್ನುವ ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ತಾವು ಯಾರಾದರೂ ಇಲ್ಲಿ ಕೇಳುವವರು ಇದ್ರೂ ಕೇಳ್ಬೋದು, ಏನು ತೊಂದರೆ ಏನಿಲ್ಲ. 39 ವರ್ಷ ಡೈವೋರ್ಸ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು ಮೈಸೂರಿಂದ ಬಂದಿರೋದು. ಮೊದಲನೇ ಮದುವೆ ಏಜ್ 45. ಉದ್ಯೋಗ ಆಕ್ಯುಪೈಸರ್, ಶಿಕ್ಷಕ, ರೇಖಿ, ಲೋನ್, ಕ್ಲಿನಿಕ್, ಒಂದು ಕ್ಲಿನಿಕ್ ಇದೆ. ನೋಡಿ, ಮಹೇಂದ್ರ ಸಿಂಗ್ ಅನ್ನೋರು 48 ವರ್ಷ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. 45 ವರ್ಷ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. SSLC ವಿದ್ಯಾಭ್ಯಾಸ ಆಗಿದೆ ಅಂತ ಅಂದ್ಬಿಟ್ಟು ರಜಪೂತ್ ಜನಾಂಗಕ್ಕೆ ಅಲ್ಲ, ಹಿಂದೂ ಜಾತಿ ರಜಪೂತರು ಜಾತಿಯವರಂತೆ ಅವರು. ಅವರಿಗೆ ರಜಪೂತರು ಅಥವಾ ಬ್ರಾಹ್ಮಣ ಆದ್ರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀವಿ ತಾವು? 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಏನು ವರ್ಕ್ ಮಾಡ್ತಾ ಇದ್ದೀರಿ? ಸರಿ. ತಾವು ಎಲ್ಲಿ ವಾಸ ಮಾಡ್ತಾ ಇದ್ದೀರಿ? ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಯಾರಾದ್ರೂ ಆಸಕ್ತಿ ಇತ್ತು ಅಂತ ಅಂದ್ರೆ ಮೊದಲನೇ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೊದಲನೇ ಮದುವೆ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಆಸಕ್ತರಿದ್ರೆ ನೋಡಿ, ಸುಮಾರು 45 ವರ್ಷ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 78ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ. ಯಾರಾದ್ರೂ ಕ್ಯಾಲ್ಕುಲೇಷನ್ ಹಾಕೊಂಡು ತಮ್ಮ ಏನಾದ್ರೂ ಮಾಹಿತಿ, ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನೀವು ಗಮನವನ್ನು ಹರಿಸಬೇಕು ಅಂತ ಕೊಡ್ತೇನೆ. ನೆಕ್ಸ್ಟ್ ಏ ಅಂತ ಅಂದ್ಬಿಟ್ಟು ಅವರು ಮೈಕ್ನಲ್ಲಿ ಮಾತಾಡೋದು ನನಗೆ ಆಗಲ್ಲ, ನೀವೇ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. 36 ವರ್ಷ, 35, 36 ಇರಲಿ, ಒಂದು ವರ್ಷ 35 ವರ್ಷ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಕೆಂಡ್ PUCಯನ್ನ ಅವರು ಓದಿದ್ದಾರೆ. ಬೋವಿ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸ್ವಂತ ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆರೋಗ್ಯಕರವಾಗಿ ಇದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಜಾತಿಗೆ ಸಂಬಂಧ 2 ಎಕರೆ ಜಮೀನಿದೆ, ಆನಂತರ 2 ಮನೆ ಇದೆ, ಬೆಂಗಳೂರಿನಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವುದೇ ಜಾತಿಯವರಾದ್ರೂ ನಡೆಯುತ್ತೆ, ಯಾವುದೇ ಜಾತಿಯವರಾದ್ರೂ ಮದುವೆ ಆಗೋದಕ್ಕೆ ತಯಾರಿದ್ದೀನಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಎಷ್ಟು ಮೊದಲನೇ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 35 ವರ್ಷದವರು, ಓಬಿ ಜನಾಂಗ, ಯಾವುದೇ ಜನಾಂಗಕ್ಕೆ ಸೇರಿದ ಮಹಿಳೆಯನ್ನ ಮದುವೆ ಆಗೋದಕ್ಕೆ ನಾನು ತಯಾರಿ ಅಂತಕ್ಕಂಥ ಮಾಹಿತಿಯನ್ನ ನನ್ನ ಮುಖಾಂತರ ನಿಮಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಗಮನ ಹರಿಸೋರು ಯಾರಾದ್ರೂ ಇದ್ರೆ ನಂತರದಲ್ಲಿ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದು. ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಇರುತ್ತೆ ಅಂತಕ್ಕಂಥ. 52 ವರ್ಷ ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದಾರೆ. ಅವರಿಗೆ ಮಾತಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. 1974ನೇ ಇಸ್ವಿಯಲ್ಲಿ ಹುಟ್ಟಿರೋದು, 52 ವರ್ಷ. 4ನೇ ತರಗತಿಯವರೆಗೆ ಓದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. BMTC ಬಸ್ ಡ್ರೈವರ್ ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 2ನೇ ವಿವಾಹ ಆಗೋದಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಹೆಂಡತಿ ಮರಣವನ್ನ ಹೊಂದಿದಾರಂತೆ. 2 ಹೆಣ್ಣು ಮತ್ತೆ 1 ಗಂಡು ಮಗು ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾಹಿತಿ ಇಷ್ಟು ಕೆಲಸವನ್ನ ಕೊಟ್ಟಿದ್ದಾರೆ. ಯಾರಾದರೂ ಆಸಕ್ತರು ಇದ್ರೆ, ಮಕ್ಕಳು ಮ್ಯಾರೇಜ್ ಆಗಿದ್ದಾರಂತೆ, 2 ಹೆಣ್ಣು ಮಕ್ಕಳಿದ್ರು ಅವ್ರು ಬೇರೆ ಮ್ಯಾರೇಜ್ ಆಗಿದ್ದಾರಂತೆ. ಇವ್ರ ಹತ್ರ ಇಲ್ಲವಂತೆ. ಒಬ್ಬರೇ ಇದ್ದಾರೆ. BMTC ನಲ್ಲಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಜನಾಂಗಕ್ಕೆ ಸೇರಿದವರನ್ನು ಅವರು ಮದುವೆ ಆಗೋದಕ್ಕೆ ತಯಾರಿದ್ದಾರೆ. ತಮ್ಮದು ಯಾವ ಕಮ್ಯುನಿಟಿ ಅಂದ್ರೆ ಲಿಂಗಾಯತರು ಅಂತ ಅಂದ್ಬಿಟ್ಟು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಜನಾಂಗದ ರೆಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಕ್ಯಾಸ್ಟ್ ಆದ್ರೂ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಅವರು ಐಟಮ್ ಮಾಡ್ಕೊಂಡಿದ್ದೇವೆ. ಸ್ವಯಂ ಉದ್ಯೋಗ ಇದೆ, ಕೃಷಿ ಭೂಮಿ ಇದೆ, ಸ್ವಂತ ಮನೆ ಇದೆ, ಅಪ್ಪ ಇದ್ದಾರೆ, ಅಮ್ಮ ಇಲ್ಲ. ಒಕ್ಕಲಿಗ ಸಮುದಾಯ ಹೋಗಬೇಕಾಗಿಲ್ಲ, ಬರ್ತಾ ಇದ್ದೀವಿ. ಮೊದಲು ಮದುವೆ
ಉದ್ಯೋಗ ಮಾಡ್ತಾ ಇದ್ದೀವಿ. ಕೃಷಿ ಭೂಮಿ ಇದೆ, ಸ್ವಂತ ಭೂಮಿ ಇದೆ. ಯಾವುದೇ ಜನಾಂಗ ಆದ್ರೂ ಮದುವೆ ಆಗ್ತೀರಾ? ಜಾತಿ ಯಾವುದೇ ಜಾತಿಯವಾದರೂ ಮದುವೆ ಆಗ್ತೀರಾ? ಒಕ್ಕಲಿಗರೇ ಆಗ್ತಾರೆ. ಅವರ ಕುಟುಂಬದವರೇ ಆಗಿರೋದ್ರಿಂದ ನಾವು ಅದರಿಂದ ನನಗೆ ಒಕ್ಕಲಿಗ ಕುಟುಂಬದವರು ಬರಬೇಕಾಗಿ ಕೊಡ್ತಾ ಇದ್ದೀವಿ. ನೋಡಿ, ಹರೀಶ್ ಬಾಬು ಅಂತ ಅಂದ್ಬಿಟ್ಟು 39 ವರ್ಷ ಏಜ್ ಅಂತ ಹೇಳ್ತಾ ಇದ್ದಾರೆ. ITI ಮಾಡ್ಕೊಂಡಿದ್ದೀವಿ, ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು, ಕೃಷಿ ಮಾಡ್ಕೊಂಡು ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ಬಂಗಾರಪೇಟೆಯಲ್ಲಿ ಈಗ ವಾಸ ಮಾಡ್ತಾ ಇರೋದು. ಬಂಗಾರಪೇಟೆ ಹಳ್ಳಿ, ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಮೊದಲನೇ ವಿವಾಹ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ವಜಾತಿಯಲ್ಲಿ ಅಂದರೆ ಒಕ್ಕಲಿಗ ಜನಾಂಗದಲ್ಲಿ ಆದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಂತ ಮನೆ ಇದೆ, ತೋಟ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲಿ ವಾಸ ಮಾಡ್ತಾ ಇದ್ದೀರಿ? ಒಳ್ಳೆಯದು ಸರ್. ಯಾವ ಊರು? ಬಂಗಾರಪೇಟೆ ಹಳ್ಳಿಯಲ್ಲಿ. ಬಂಗಾರಪೇಟೆಯ ಹಳ್ಳಿಯಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಂಗಾರಪೇಟೆನಲ್ಲಿ ಒಂದು ಸೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೃಷಿ ಭೂಮಿ ಇದೆ, ಸ್ವಂತ ಭೂಮಿ ಇದೆ, ವೈಯಕ್ತಿಕ ಭೂಮಿ. ಮೊದಲನೇ ವಿವಾಹ ಅಂತ ಹೇಳ್ತಾ ಇದ್ದಾರೆ. ಸ್ವಜಾತಿಯವರು ಯಾರಾದರೂ ಇದ್ರೆ, ಆಸಕ್ತರಿದ್ರೆ ಗಮನವನ್ನು ಹರಿಸ್ತಾರೆ. ಥ್ಯಾಂಕ್ ಯು ಹರೀಶ್. ರೇಣುಕಾ ಪ್ರಸಾದ್. 23 ವರ್ಷ ವಯಸ್ಸು ಅವರಿಗೆ. BA ಪಾಸ್ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆಗೆ ITI ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು 2A ಕೆಟಗರಿ ಕುರುಬ ಜನಾಂಗಕ್ಕೆ ಬರ್ತಾರಂತೆ. ಏನ್ ಕೆಲಸ ಮಾಡ್ತೀರಿ? ಸ್ಪಾರ್ ಹೈಪರ್ ಮಾರ್ಕೆಟ್ ನಲ್ಲಿ ಶಿವಮೊಗ್ಗದಲ್ಲಿ ಸೇಲ್ಸ್ಮನ್ ಆಗಿ, ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಯಾವುದೇ ಜನಾಂಗಕ್ಕೆ ಮದುವೆ ಕುರುಬ ಜನಾಂಗದವ್ರನ್ನೇ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ. ಮಕ್ಕಳು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಂತರ ಇದು ಮೊದಲನೇ ಮದುವೆನ, ಸೆಕೆಂಡ್ ಮ್ಯಾರೇಜ್ ಅಂತ ಅಂದ್ಬಿಟ್ಟು ಇಷ್ಟು ಮಾಹಿತಿಯನ್ನ ತಮ್ಮ ನೋಡಿ. ನೇವಾರ ಗಣೇಶ್ ಅಂತ ಅಂದ್ಬಿಟ್ಟು ಇವ್ರ ಹೆಸರು. 35 ವರ್ಷ ಏಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. SSLC ಓದಿದ್ದೀನಿ ಅಂತ ಅಂದ್ಬಿಟ್ಟು ನೇಕಾರ ಜನಾಂಗಕ್ಕೆ ಸೇರಿದವರು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮೊದಲನೇ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ವಿಜಯನಗರ ಹರಪನಹಳ್ಳಿ ತಾಲೂಕು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಇವರು ಮೊದಲನೇ ಮದುವೆಗೆ ಕನ್ಯೆಯನ್ನು ಹುಡುಕ್ತಾ ಇದ್ದಾರೆ. ಯಾರಾದರೂ ಆಸಕ್ತರಿತ್ತು ಅಂತ ಅಂದ್ರೆ ಗಮನವನ್ನು ಹರಿಸ್ಬೋದು. ವ್ಯವಸಾಯ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಬೇರೆ ಏನಾದ್ರು ವರ್ಕ್ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಹಿರೇಮೂರು ಸಂಬಂಧ ಕಾರ್ಮಿಕ ಇಲಾಖೆಯಲ್ಲಿ FD ಆಗಿದ್ದೀನಿ. ಕಾರ್ಮಿಕ ಇಲಾಖೆಯಲ್ಲಿ FD ಆಗಿದ್ದೀನಿ. SSLC ಓದಿದ್ದೀನಿ, ಮಕ್ಕಳಿಲ್ಲ, ತಂದೆ ತಾಯಿ ಇಲ್ಲ. ನೋಡಿ, ಕೇಶವಮೂರ್ತಿ ಅವರು ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾರೆ. 59 ವರ್ಷ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 1967ರಲ್ಲಿ ಹುಟ್ಟಿದ್ದಾರೆ. SSLC ವರೆಗೂ ವಿದ್ಯಾಭ್ಯಾಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಚಲವಾದಿ ಜನಾಂಗಕ್ಕೆ ಸೇರಿದವರು. ಕಾರ್ಮಿಕ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಊರು ಹಿರೇಮಗಳೂರು, ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆ ನಂತರದಲ್ಲಿ ನೆಕ್ಸ್ಟ್ ಮದುವೆ ಆಗಿದೆ ತಮಗೆ? ಮದುವೆ ಆಗಿತ್ತಂತೆ, ಕೊರೋನಾದಿಂದ ಹೆಂಡತಿ ತೀರೋಗಿದ್ದಾರೆ. ಮಕ್ಕಳಿದ್ದಾರೆ, ಮಕ್ಕಳು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರಾದರೂ ಆಸಕ್ತರಿತ್ತು ಅಂತ ಅಂದ್ರೆ ತಾವು ಮಾಹಿತಿಯನ್ನ ಪಡ್ಕೋಬಹುದು, ಅಥವಾ ಯಾರಾದರೂ ಪ್ರಶ್ನೆ ಕೇಳೋದ್ರಿಂದ ಕೇಳಬಹುದು. ಮತ್ತೊಮ್ಮೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ಇಲ್ಲೇ ಇರ್ತಾರೆ ಅವರು, ಅವ್ರ ಜೊತೆಗೆ ನೀವು ಮಾತಾಡ್ಬೋದು. ಯಾವುದಾದ್ರೂ ಕಾರ್ಮಿಕ ಇಲಾಖೆಯಲ್ಲಿ FD ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಷ್ಟು ಮಾಹಿತಿಯನ್ನ
ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸುನಿಲ್ BV. ಸುನಿಲ್ ನನ್ನ ಹೆಸರು ಸುನಿಲ್ BV, ಬೆಂಗಳೂರಿಂದ ಬಂದಿರೋದು. ನಮ್ಮದು ಹುಟ್ಟೂರು ಹಾಸನ. ನನ್ನ ವಯಸ್ಸು 33 ವರ್ಷ. ನಂದು ವರ್ಕು ಟ್ರಾವೆಲ್ ಸ್ಟೋರ್ ವರ್ಕು, ಬೆಂಗಳೂರಲ್ಲೇ ವರ್ಕ್ ಮಾಡೋದು. ಎಷ್ಟು ವರ್ಷ ನಿಮಗೆ? ನನಗೆ 33. ಫಸ್ಟ್ ಮ್ಯಾರೇಜ್, ಸೆಕೆಂಡ್ ಮ್ಯಾರೇಜ್? ಫಸ್ಟ್ ಮ್ಯಾರೇಜ್. ನೋಡಿ, ಸುನಿಲ್ BV ಅಂತ ಅಂದ್ಬಿಟ್ಟು 34 ವರ್ಷ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. 8ನೇ ತರಗತಿವರೆಗೆ ಓದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಗೌಡ್ರ ಜನಾಂಗಕ್ಕೆ, ಒಕ್ಕಲಿಗ ಗೌಡ್ರ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ. ನೀವು ಸ್ವಂತ ಪ್ರಾವಿಷನ್ ಸ್ಟೋರನ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು, ಆ ನಂತರ ನೀವು ಇವರು ಫಸ್ಟ್ ಮ್ಯಾರೇಜ್ಗೆ ಹೆಣ್ಣನ್ನು ಹುಡುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಂತರ ಯಾವುದೇ ಜಾತಿಯವರಾದ್ರೂ ಮದುವೆ ಆಗ್ತಾರೆ, ಯಾವುದೇ ಜಾತಿಯವ್ರನ್ನಾದ್ರೂ ಮದುವೆ ಆಗೋದಕ್ಕೆ ತಯಾರಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 2 ಎಕರೆ ಜಮೀನಿದೆ, ಸ್ವಂತ ಮನೆ ಇದೆ, ಸೈಟ್ ಇದೆ, ಬೆಂಗಳೂರಿನಲ್ಲಿ ಸೈಟ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೂಲತಃ ಇವರು ಹಾಸನ ಜಿಲ್ಲೆಯವರು ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಇಲ್ಲಿ ಬರ್ಕೊಂಡಿದ್ದಾರೆ. ಆಸಕ್ತರು ಯಾರಾದರೂ ಇದ್ರೆ ಗಮನಿಸಬಹುದು. ಥ್ಯಾಂಕ್ ಯು. ಇದರಿಂದ ನಮಗೆ ನಾವು ಹೆಣ್ಣನ್ನು ಹುಡುಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆಸಕ್ತರು ಯಾರಾದರೂ ಗಮನ ಹರಿಸೋದಿದ್ರೆ ಮತ್ತೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ನನ್ನ ತಂದೆ ಹೆಸರು ನಾರಾಯಣಪ್ಪ ಅಂತ, ತಾಯಿ ಹೆಸರು ಯಲ್ಲಮ್ಮ ಅಂತ. ನಾನು ಇಲ್ಲೇ ಶಿವಮೊಗ್ಗದಲ್ಲಿ ಜೆನಿನ್ಸಿ ಕಾಲೇಜಲ್ಲಿ ಹಾಸ್ಟೆಲ್ನಲ್ಲಿ ಕುಕ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ ಡೆತ್ ಆಗಿ 1 ವರ್ಷ ಆಯಿತು, ಹೃದಯಾಘಾತ ಇದಾಗಿ. ಹಾಗಾಗಿ 2ನೇ ವಿವಾಹಕ್ಕೆ ಮಕ್ಕಳು ಮೇಡಮ್, ಮಗ 7 ವರ್ಷ, ಮಗಳು 5 ವರ್ಷ. ತಾಯಿ ಜೊತೆ ನೋಡಿ, ಶ್ರೀನಿವಾಸ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 90ನೇ ಇಸ್ವಿಯಲ್ಲಿ ಹುಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನನಗೆ 26-10-36 ವರ್ಷ ನಡೀತಾ ಇದೆ. 35-36 ವರ್ಷ ನಡೀತಾ ಇದೆ. ಜೋಗಿ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕುಕ್ಕರ್ ಹೆಲ್ಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಯಾವುದೇ ಜನಾಂಗದವರಾದ್ರೂ ಮದುವೆ ಆಗ್ತೀರಾ, ಯಾವುದೇ ಜನಾಂಗದವರಾದ್ರೂ ಮದುವೆ ಆಗ್ತೀವಿ, ಜಾತಿಯ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ವಾಸವಾಗಿದ್ದಾರೆ. ಯಾವುದು ಭದ್ರಾವತಿ ಅಂದ್ರೆ ಕಮಲಾಳು ಹೊಸೂರು ಅಂತ ಅಂದ್ಬಿಟ್ಟು ಭದ್ರಾವತಿ ತಾಲೂಕಿನ ಒಂದು ಹಳ್ಳಿಯದು, ಅಲ್ಲಿ ವಾಸವಾಗಿದ್ದಾರೆ ಅಂತ ಅಂದ್ಬಿಟ್ಟು. 1 ಗಂಡು 1 ಹೆಣ್ಣು ಮಗು ಇದೆ. ಎಷ್ಟು ವರ್ಷದವರು? 7 ವರ್ಷ, ಮಗಳಿಗೆ 5 ವರ್ಷ. ನಿಮ್ಮ ಹತ್ರನೇ ಇರ್ತಾರೆ ಅವರು? ತಾಯಿ ಹತ್ರ ಇಲ್ಲ ಸರ್, ಊರಲ್ಲೇ ಇದೆ. 2ನೇ ಮದುವೆಗೆ ಅವರು ತಯಾರಿದ್ದಾರೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾರಾದರೂ ಆಸಕ್ತರಿದ್ದರೆ ಗಮನ ಹರಿಸ್ಬೋದು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸರ್. कार्येषु दासी करुणेषु मन्त्री भोजेषु माता शयनेषु रम्भा क्षमया धरित्री शयनेषु रम्भा. ಈ ಬಂದಿರತಕ್ಕಂಥ ಮರುವಿವಾಹ ಸಮಾಲೋಚನೆ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ನನ್ನ ಅಭಿನಂದನೆಗಳು. ಮದುವೆ ಅಂದ್ರೆ ನಂಬಿಕೆ, ಪ್ರೀತಿ, ವಿಶ್ವಾಸ, ಅದ್ರ ಮಧ್ಯೆ ನಿಂತಿರೋ ಒಂದು ಬಾಂಡ್. ಆ ಬಾಂಡ್ ಉಳಿಸ್ಕೊಬೇಕು ಅಂದ್ರೆ ನಮ್ಮೆಲ್ಲರಿಗೂ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಬೇಕು. ಆ ನಂಬಿಕೆಯನ್ನ ಉಳಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಯಾರು ಗೇಲಿ ಮಾಡೋದಾಗ್ಲಿ, ನಗೋದಾಗ್ಲಿ ಧೈರ್ಯವಾಗಿ ಮಾತಾಡಿ. ನಮ್ಮ ಜೀವನವನ್ನ ರೂಪಿಸ್ಕೊಳಕ್ ನಾವು ಬಂದಿರೋದು, ಬೇರೆ ಜೀವನ ರೂಪಿಸ್ಕೊಳಕ್ ನಾವು ಬಂದಿಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ಒಳ್ಳೆ ಮಾತಾಡಕ್ಕೆ ಬಂದಿದ್ದೀನಿ. ಯಾರು ಇಷ್ಟು ಮಾತಾಡ್ತೀನಿ ಅಂತ ದಯವಿಟ್ಟು ತುಂಬಾ ತಿಳ್ಕೊಬೇಡಿ. ನಾನು ಬಾಳೆಕೊಪ್ಪ ಗ್ರಾಮದಲ್ಲಿ ವಾಸ ಮಾಡ್ತಾ ಇರೋದು, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು 4 ಎಕರೆ ತೋಟ ಮಾಡಿದ್ದೀನಿ. 33 ವರ್ಷ ನನಗೆ ವಯಸ್ಸು. ನನಗೂ ಇನ್ನು ಮದುವೆ ಆಗಿಲ್ಲ. ನಾನು ಬ್ರೋಕರ್ಗಳು ಸುಮಾರು ಜನ ದುಡ್ಡು ಕೊಟ್ಟು ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿದ್ದೀನಿ. ನನಗೆ ಇಷ್ಟ ಆದರೆ ಅವಳಿಗೆ ಇಷ್ಟ ಆಗುತ್ತೆ, ಅವಳಿಗೆ ಇಷ್ಟ ಆದರೆ ನನಗೆ ಇಷ್ಟ ಆಗುತ್ತೆ.
ಹೆಮ್ಮೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ, ಎಷ್ಟು ಮಾಹಿತಿಯನ್ನು ವೀರೇಶ್ ಅವರು ಕೊಟ್ಟಿದ್ದಾರೆ. SLC ಓದಿದ್ದೀವಿ, PUC ಓದಿದ್ದೀವಿ ಅಂತ ಬರ್ಕೊಂಡಿದ್ದಾರೆ. ಲಿಂಗಾಯತ ಜನಾಂಗಕ್ಕೆ ಸೇರಿದವರಾದರೂ ಯಾವುದೇ ಜಾತಿಯವರಾದರೂ ಮದುವೆ ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಂತರ ಇದು ಮೊದಲನೇ ಮದುವೆ ನಡೆಯಿತು. ಮೊದಲನೇ ಮದುವೆ ಎಷ್ಟು ವರ್ಷ ಅಂದರೆ 37 ವರ್ಷ ನಡೀತಾ ಇದೆ. ಇಷ್ಟು ಮಾಹಿತಿಯನ್ನು ನಿಮಗೆ ಅವರು ಕೊಟ್ಟಿದ್ದಾರೆ. ಯಾವ ವಾಸ ಮಾಡ್ತಾ ಇದ್ದೀವಿ? ಬಾಳೆಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ ಹುಣಸಿ ಹತ್ರ ವಾಸ ಮಾಡ್ತಾ ಇದ್ದಾರೆ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನಾವು ವ್ಯವಸಾಯನೂ ಮಾಡ್ತೀವಿ, ಪ್ಲಂಬರ್ ಕೆಲಸನೂ ಮಾಡ್ತೀವಿ. JNC ಕಾಲೇಜ್ ಪ್ಲಂಬರ್ ಕೆಲಸ JNC ಕಾಲೇಜ್ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಸಕ್ತರು ಯಾರಾದ್ರು ಇದ್ರೆ ಗಮನವನ್ನು ಹರಿಸಬಹುದು ಅಂತ ಅಂದ್ಬಿಟ್ಟು ನಾನು ನನ್ನ ಹೆಸರು ಮೋಹನ್ ಅಂತ. ನಾವು ವೀರಶೈವ ಲಿಂಗಾಯತರು. ನಾವು ಫಸ್ಟ್ ಹೇಳಿದ್ದು ನನಗೆ 37 ವರ್ಷ. ಸೆಕೆಂಡ್ ಮ್ಯಾರೇಜ್ ಆದರೂ ನಿಮಗೆ ಹೋಗಿ ನೋಡಿ, ಮೋಹನ್ ಸಿ ಅಂತ ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ 1989 ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಈಗ 37 ವರ್ಷ 37 ವರ್ಷ ನಡೀತಾ ಇದೆ. ಇದು ಮೊದಲನೇ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆರೋಗ್ಯವಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ತುಮಕೂರು ತಾಲೂಕಿನ ದೊಡ್ಡ ನಾಗಮಂಗಲ ಜಿಲ್ಲೆಯ ಚಿಕ್ಕ ನಾಗಮಂಗಲ ಅಂತಕ್ಕಂಥ ಊರಿನಲ್ಲಿ ನಾನು ವಾಸ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಂತ ಮನೆ ಇದೆ, 4 ಎಕರೆ ಭೂಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಹಾಗೆ ಏನು ವರ್ಕ್ ಮಾಡ್ತೀವಿ? ಫಾರ್ಮ್ ಹೌಸ್ನಲ್ಲಿ ವರ್ಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸ್ವಂತ ಫಾರ್ಮ್ ಹೌಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಜಮೀನುದಾರಿಕೆ ಕೆಲಸವನ್ನು ಮಾಡಿಕೊಂಡು ಇದ್ದೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವು ಯಾವುದೇ ಜಾತಿ ಆದರೂ ಲಿಂಗಾಯತರಲ್ಲಿ ಬೇರೆ ಪಂಗಡ ಅಷ್ಟೇ, ಬೇರೆ ಜಾತಿ ಇಲ್ಲ. ಲಿಂಗಾಯತರಲ್ಲಿ ಇರ್ತಕ್ಕಂಥ ಯಾವುದೇ ಉಪಪಂಗಡ ಆದರೂ ಪರವಾಗಿಲ್ಲ, ಮದುವೆ ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟು ಮಾಹಿತಿಯನ್ನು ಸೆಕೆಂಡ್ ಮ್ಯಾರೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವ್ರದ್ದು ಮೊದಲನೇ ಮ್ಯಾರೇಜ್ ಆದ್ರೂ ಸೆಕೆಂಡ್ ಮ್ಯಾರೇಜ್ ಆದ್ರೆ ಯಾರಾದ್ರೂ ಲೇಡಿ ಇದ್ದು ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮಕ್ಕಳಿದ್ರೆ ಓಕೆನಾ? ಮಕ್ಕಳು ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಮ್ಯಾರೇಜ್ಗೆ ನಾನು ಓಕೆ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದಾರೆ. ಬದಿಗಪ್ಪ ಗೌಡ ಇವರು ಬಂದಿದ್ದಾರೆ. ಇಲ್ಲಿ ಹಾನಗರಿಂದ ಬಂದಿದ್ದಾರೆ. ಹಿಂದೂ ಲಿಂಗಾಯತ ಅಂತ ತಿಳಿಸಿದ್ದಾರೆ. 50 ವರ್ಷ ಮೊದಲನೇ ಹೆಂಡತಿ ತೀರ್ಕೊಂಡು 1 ವರ್ಷ 4 ತಿಂಗಳಾಗಿದೆ. ಮಕ್ಕಳು 3 ಜನ ಇದ್ದಾರೆ. ಒಂದು ಗಂಡು 2 ಹೆಣ್ಣು ಇದೆ. ಇಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಕೃಷಿಕ ಕೆಲಸ ಮಾಡ್ತಾ ಇದ್ದಾರೆ. ತಾವು ಗಮನಿಸಿ. ಇವರಿಗೆ ಬಯಸ್ತಕ್ಕಂಥ ಸಂಗಾತಿ ಯಾವ ಥರ? ನಮ್ಮ ಹಿಂದೂ ಒಳಗೆ ಯಾವ್ದಾದ್ರು ಸಸ್ಯಾಹಾರಿ ಸಸ್ಯಾಹಾರಿ ಆದರೆ ಪರವಾಗಿಲ್ಲ. 22 ಎಕರೆ ತೋಟ ಇದೆ, ಮನೆ ಇದೆ, ಜೀವನ ಚೆನ್ನಾಗಿ ಇದೆ. ಇಬ್ಬರು ಹೆಣ್ಮಕ್ಳು ಕೂಡ ಮೆಡಿಕಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಮಗನು ಕೂಡ PSC ಅಗ್ರಿ ಓದ್ತಾ ಇದ್ದಾನೆ. ಒಳ್ಳೆ ಜೀವನ ಕೊಡೋಕ್ಕೆ ಸಾಧ್ಯತೆ ಇದೆ. ದಯಮಾಡಿ ಇವ್ರನ್ನ ಗಮನಿಸಿ ತಾವು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಕಾಂಟ್ಯಾಕ್ಟ್ ನಮ್ಮ ಸಂಪರ್ಕ ಭದ್ರಾವತಿ ಬಂದಿರೋ ಭದ್ರಾವತಿ ನಾವು ಹೆಂಗೆ ಇಡ್ತಾ ಇದ್ದೀವಿ ನೀವು ಎಣ್ಣೆ ಚಂದ್ರ ನೋಡಿ, ಅವರು ಅಮ್ಮನ ಬರಕ್ಕೆ ಬಂದಿದ್ದಾರೆ. ಮೊದಲನೇ ಮದುವೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು 40 ವರ್ಷ ಆಗಿದೆ. 40 ವರ್ಷ ವಯಸ್ಸು. ಯಾವುದು ಈಡೀಗ ಪೂಜಾರು ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ರ್ಯಾಲಿ ಅಂತಾರೆ. ಯಾರು ತಾವು ಗಮನಿಸಿದ್ರೆ ಅದನ್ನ ಮುಂದೆ ಸಂತೋಷ ಇವರೇ ಇದ್ದಾರೆ. ಇವ್ರಿಗೂ ಕೂಡ ವಧು ಬೇಕಾಗಿದೆ ಅಂತ ಹೇಳ್ತಾರೆ. ಅವ್ರು ಮಾತಾಡ್ತಾರೆ. ಸಂತೋಷನೇ 42 ವರ್ಷ ಭದ್ರಾವತಿಯಿಂದ ಇರೋದು. ನಾವು ಹುಡುಕ್ತಾ ಇದ್ವಿ. ಸ್ವಂತ ಅಂಗಡಿ ಇದೆ. ವಯಸ್ಸು 42ಗೆ ಯಾವ್ದು ಜಾಗ ಪರವಾಗಿಲ್ಲ. ಮೊದಲನೇ ಮೊದಲೇ ಮೊದಲನೇ
ಮಹಿಳೆನೇ ಆಗಬೇಕು, ಎರಡನೇ ಬೇಡ ಅಂತ ಹೇಳ್ತಾರೆ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ, ಭದ್ರಾವತಿಯಿಂದ. ನಾನು ಆಟೋ ಡ್ರೈವರು. ನಮಗೆ ಯಾವ ಜಾತಿ ನಮ್ಮದು ವಯಸ್ಸು ಬಂದು 39. ವಯಸ್ಸು ಬಂದು 39 ಮೊದಲು ನೋಡಿ ಹೇಳ್ತಾ ಇದ್ದಾರೆ, ಇವ್ರಿಗೆ ಮೊದಲನೇ ಮದುವೆಗೆ ಹೆಣ್ಣು ಬೇಕಾಗಿದೆ ಅಂತ ಹೇಳ್ತಿದ್ದಾರೆ. 39 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ಆಟೋ ಡ್ರೈವರ್ ಆಗಿ ಜೀವನೋಪಾಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ, ಇವ್ರಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ದೇವಾಂಗ ಜಾತಿಯನ್ನು ತಿಳಿಸ್ತಾರೆ. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ, ಚಿಕ್ಕಮಗಳೂರು ತಾಲೂಕು ಈಶ್ವರಡಿ ಗ್ರಾಮದಿಂದ ಬಂದಿದ್ದೀನಿ. ಚಿಕ್ಕಮಗಳೂರು ತಾಲೂಕು. ನನಗೆ 38 ವರ್ಷ ವಯಸ್ಸು, ಡಿವೋರ್ಸ್ ಆಗಿದೆ. ಮದುವೆ ಆಗಕ್ಕೆ ಬಂದಿದ್ದೀನಿ. ನನ್ನೊಂದು ಸಲಹೆ, ಸ್ನೇಹಿತರು ಈ ಮಾಹಿತಿನ ನನಗೆ ಹೇಳಿರೋ ಅದರಿಂದ ಈ ಸ್ಥಳನ ಗುರುತಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ, ಪ್ರಯಾಣ ಬೆಳೆಸ್ಕೊಂಡು. ನನಗೆ ಇದ್ರ ಮುಖಾಂತರ, ಈ ವೇದಿಕೆ ಮುಖಾಂತರ ಒಳ್ಳೆಯದಾಗುತ್ತೆ ಅಂತ ಬಯಸಿದ್ದೀನಿ. ಈ ವೇದಿಕೆ ನನಗೆ ನನ್ನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡುವಂಥ ಎಲ್ಲ ಗಣ್ಯರಿಗೆ ನಾನು ಆಭಾರಿಯಾಗಿದ್ದೀನಿ. ನನ್ನದು ಕೃಷಿ ಮತ್ತು ಹೂವಿನ ವ್ಯಾಪಾರವನ್ನು ಜೀವನೋಪಾಯಕ್ಕೆ ರೂಢಿಸ್ಕೊಂಡಿದ್ದೀನಿ. ಸುಖ ಸಂಸಾರ ಮಾಡ್ಕೊಂಡು ಹೋಗೋದು ನನ್ನ ಆಸೆ ಇದೆ. ಡಿವೋರ್ಸ್ ಆಗಿದೆ. ಈ ಮದುವೆ ಆಗೋಕ್ಕೆ ಆಸೆ ಪಡ್ತಾ ಇದ್ದೀನಿ. ಇವ್ರು ಹೇಳ್ತಿದ್ದಾರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಹೇಳ್ತಿದ್ದಾರೆ. ಗಮನಿಸಿ, ಇವರು ತಿಂಗಳ ಜಾತಿಯವರು ರಾಜ್ಯವಾದ ಓಕೆ. ಮಾಂಸಾಹಾರಿ ಮಹಿಳೆ ಆದರೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ, ತಾವು ಅನುಕೂಲ ಆದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಚಿಕ್ಕಮಗಳೂರು ತಾಲೂಕಿನ ಈಶ್ವರಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್. ತೀರ್ಥಹಳ್ಳಿ ವಾಸಿಯಾಗಿದ್ದೇನೆ, ಶಿವಮೊಗ್ಗ ಜಿಲ್ಲೆ. ಒಂದು ಬಿಸ್ನೆಸ್ ಇದೆ. ಏಜು 35. ಮೊದಲೇ ಖಾಸಗಿ ಜನ. ಗಮನಿಸಿ, ಮಹೇಶ್ ಅಂತ ಬಂದಿದ್ದಾರೆ. ಇವರು ತೀರ್ಥಹಳ್ಳಿ ಅಲ್ವಾ, ತೀರ್ಥಹಳ್ಳಿ ತಾಲೂಕು. ದಾಸ ಜನಾಂಗದವರು ಅಂತ ಹೇಳ್ತಾ ಇದ್ದಾರೆ. 35 ವರ್ಷ ವಯಸ್ಸಿದೆ. ಮೊದಲನೇ ಮದುವೆ, ಅಂತರ್ಜಾತಿ ಆದರೂ ಪರವಾಗಿಲ್ಲ, ಮಾಂಸಾಹಾರಿ ಅಂದರೆ ಒಳ್ಳೆಯದು ಅಲ್ವಾ? ಆ ಥರ ಈ ಥರ ಇದೆ. ನಾವು ಕಾಂಟ್ಯಾಕ್ಟ್ ಮಾಡೋದು. ನೆಕ್ಸ್ಟ್ ಹೆಸರು ಜಯಣ್ಣ ಅಂತೇಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಮಗ ಬೆಂಗಳೂರಲ್ಲಿ ಆಕ್ಸಿಜನ್ ಕಂಪ್ನಿ ವರ್ಕ್ ಮಾಡ್ತಿದ್ದಾರೆ. ಮಂತ್ಲಿ 120 ಲಕ್ಷ ಪೇಮೆಂಟ್ ಇದೆ. ನಾವು ಸ್ವಾಮಿ ವಿವೇಕಾನಂದ PU ಕಾಲೇಜ್ ತರೀಕೆರೆ ವರ್ಕ್ ಮಾಡ್ತಿದ್ವಿ. ಮನೆ ಕಡೆ ಇಲ್ಲಿ ಅಡಿಕೆ ತೋಟ 2 ಸೈಡ್ 2 ಮನೆ ಇದೆ. ಪ್ರಾಪರ್ ತರೀಕೆರೆ ಹತ್ರ ಆದಿಕೆರೆ ಅಂತ ಅಲ್ಲೇ ಮೇಲೆ ಯಾವ ಕಷ್ಟ ಆದರೆ ಅದು ಮಾಡ್ಕೊತೀವಿ. ಮಕ್ಕಳು ಚೆನ್ನಾಗಿದ್ದರೆ, ಮಕ್ಕಳು ಚೆನ್ನಾಗಿದ್ದರೆ ಸೆಕೆಂಡ್ ಮ್ಯಾರೇಜ್ ಆದರೂ ಯಾವ ಕಷ್ಟ ಆದರೂ ಮಾಡ್ತೀವಿ. ಎಜುಕೇಷನ್ BA ಆಗಿದೆ. ಇಲ್ಲೇ ಅಲ್ಲ, ಅದ್ರ ಬಗ್ಗೆ ಅದು ಯಾವ ಕಷ್ಟ ಆದರೂ ನೋಡಿ, ಇವರು ತಮ್ಮ ಮಗನಿಗೋಸ್ಕರ ಮಹಿಳೆಯನ್ನು ಹೆಣ್ಣು ನೋಡ್ಕೊಂಡು ಬಂದಿದ್ದಾರೆ. ಇಲ್ಲೇ ತರೀಕೆರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಉದ್ಯೋಗ ಇದೆ, ಒಳ್ಳೆ ಆದಾಯ ಇದೆ. ಮ್ಯಾಚ್ ಆದರೆ ಓಕೆ, ಯಾವುದೇ ಜನಾಂಗ ಜಾತಿ ಆದರೂ ಪರವಾಗಿಲ್ಲ ಅಂತ ಇದ್ದಾರೆ. ನಾವು ದಯಮಾಡಿ ಗಮನಿಸಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ. ಡೇಟ್ ಆಫ್ ಬರ್ತ್ ಬಂದು 1/3/1984. 42 ರನ್ನಿಂಗು. ಕ್ಯಾಸ್ಟ್ ಬಂದು SC ಬರ್ತೀವಿ. ಕ್ಯಾಸ್ಟ್ ನೋ ಬಾರ್. ಜಾಬ್ ಮಾಡ್ತಾ ಇರೋದು ಚನ್ನರಾಯಪಟ್ಟಣ ತಾಲೂಕು, ನುಗ್ಗೇಹಳ್ಳಿ, ಹಾಸನ ಡಿಸ್ಟಿಕ್ಕು. ಪ್ರಾಪರ್ ಊರು ಬಂದು ಇದೆ, ನಮ್ಮ ಅಪ್ಪಾಜಿ ಅಮ್ಮ ಇರೋದಿದೆ ಊರಲ್ಲಿ. ಅಪ್ಪ ರಿಟೈರ್ಡ್ ಪೊಲೀಸ್, ಪಾಂಡುರಂಗ ಪಾವಸ್ಕರ್ ಅಂತ ಹೇಳ್ಬಿಟ್ಟು. ಆಮೇಲೆ ನಂದು ಇದು ಸೆಕೆಂಡ್ ಮ್ಯಾರೇಜು. ನನ್ನ ಫಸ್ಟ್ ಹಸ್ಬೆಂಡು ತೀರೋಗಿದ್ದಾರೆ. 2 ಇಯರ್ಸ್ ಆಯಿತು. ಹಾರ್ಟ್ ಅಟ್ಯಾಕ್. ಮಕ್ಕಳಿಲ್ಲ. ಹೌದು, ಗೌರ್ಮೆಂಟ್ ಹೈಸ್ಕೂಲ್ ಟೀಚರು. 2013ರಲ್ಲಿ ಅಪಾಯಿಂಟು. ಈಗ 13 ಇಯರ್ಸ್ ಸರ್ವಿಸ್ ಆಗಿದೆ. ಮೇಡಮ್ ಅವ್ರು ಹೇಳ್ತಾ ಇದ್ರು ನೋಡಿ, ಅನಿತಾ ಅವರು ಗಂಡ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಇಷ್ಟಪಟ್ಟಿದ್ದಾರೆ. ಒಳ್ಳೆ ಇವರು ಕೂಡ ಕಾಂಟ್ಯಾಕ್ಟ್ ಮಾಡಿ ತಾವೇನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಿಳ್ಕೊಳ್ಳೋಕ್ಕೆ ನಾವು ತಿಳ್ಕೊಬೋದು. ಆಫೀಸ್ ಏಜ್ ಜಾರಿ ಆಗಬೇಕು, ಆಮೇಲೆ ಎಜುಕೇಷನ್ ಆಗಿರಬೇಕು, ನೌಕರಿ ಒಳ್ಳೆಯದು, ನೌಕರಿ ಒಳ್ಳೆಯದು. ಯಾವುದೇ ಮಾಂಸಾಹಾರಿ ಅಂತರ್ಜಾತಿಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಗಮನಿಸಿ.
ಶಿವರಾಜ್ ಬಸವಣ್ಣಪ್ಪ ಸದಸ್ಯರು ಅಂತೇಳಿ ಅಂಗಲ್ ತಾಲೂಕು ಚಿಕ್ಕಮಗಳೂರು. ನಾನು ಕಿವಿಜಿ ಬ್ಯಾಂಕ್ ಪಿಗ್ಮ ಏಜೆಂಟ್ ಆಗಿದ್ದೀನಿ ಮತ್ತು ಹೋಟೆಲ್ ಬಿಸ್ನೆಸ್ ಇದೆ ನಮ್ಮ ಲಿಂಗಾಯತ್ ನನ್ನ ಫಸ್ಟ್ ಮ್ಯಾರೇಜ್. ವಯಸ್ಸು 38. ಚಿಕ್ಕಮಗಳೂರು ಹೊಸೂರು ಅಂತೇಳಿ ಅಂಗಲ್ ತಾಲೂಕು ಬಂದಿದ್ದಾರೆ. ಶಿವರಾಜ್ ಇಂದು ಕಾಣಿಗಂತ ನಾಲ್ಕು ಜಾತಿ ಅದು ನಡೀತದೆ. ಮೊದಲನೇ ಲಿಂಗಾಯತ ಕಾಣಿಗಂತ ಮೊದಲನೇ ಮದುವೆ. ಎರಡನೇ ಮದುವೆ ಗೊತ್ತಿಲ್ಲ. ಯಾರೇ ವಿಧವೆ ಅಥವಾ ವಿಚೇತರ ಕೂಡ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ ಬಂದಿದ್ದಾರೆ. ವಯಸ್ಸು 75 ವರ್ಷ, 50 ವರ್ಷ, 50 ವರ್ಷ ಆಗಿದೆ. SC ಆದಿ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂದರೆ ಶಿಕಾರಿಪುರ. ಮೊದಲನೇ ಮದುವೆ ಹೇಳ್ತಾ ಇದ್ದಾರೆ. ಯಾವುದೇ ಜಾತಿಯಲ್ಲಿ ನಡೀತದ, ಯಾವುದೇ ಜಾತಿಯಲ್ಲಿ ನಡೀತದೆ ಹೇಳ್ತಾರೆ. ಯಾಕೆ ಮದುವೆ ಆಗಬೇಕು? ಆರೋಗ್ಯ ಇಶ್ಯೂ ಇದ್ದಾಗಿ ಇಲ್ಲಿವರೆಗೂ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಆಸಕ್ತಿ ಇದ್ರೆ ತಾವು ಹೆಚ್ಚಿನ ಮಾಹಿತಿಯನ್ನು ಪಡೆದು ಕಾಂಟ್ಯಾಕ್ಟ್ ಮಾಡ್ಬೋದು. ಒಬ್ಬರೇ ಇದ್ದೀರಾ? ಪೇರೆಂಟ್ಸ್ ಇದ್ದಾರಾ? ಯಾರಿಲ್ಲ, ಒಬ್ಬರೇ ಇದ್ದಾರೆ. ನೆಕ್ಸ್ಟ್ ಶಿವಲಿಂಗಪ್ಪ. ನೆಕ್ಸ್ಟ್ ಪ್ರವೀಣ. ಶಿವಲಿಂಗಪ್ಪ 36 ವರ್ಷ ವಯಸ್ಸು, ಕುರುಬ ಜಾತಿಯವರು. ಎರಡನೇ ಮದುವೆ ಅಂತ ಹೇಳ್ತಾ ಇದ್ದಾರೆ. ಡೈವರ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ ಇರಲಿಲ್ಲ. ಇವರು ಕೂಡ ಯಾವುದೇ ಜಾತಿಯ ಪರವಾಗಿಲ್ಲ, ಯಾವುದೇ ಜಾತಿಯಾದ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡೋದ್ರೆ ಮಾಡ್ಬೋದಾಗಿದೆ. ಬಂದ್ಬಿಟ್ಟು ತೀರ್ಥ ಇದೆ. ನಾನು ಕೃಷಿಕ. ಮದುವೆ ಆಗಿ 2 ವರ್ಷದಿಂದ ನನ್ನ ಹೆಂಡತಿ ತೀರೋದ್ರು. ಗೋಲ್ಡ್ ಇದೆ, ಅಡಿಕೆ ತೋಟ ಇದೆ, ಮನೆ ಇದೆ, ಸ್ವಂತ ಗದ್ದೆ ಜಮೀನಲ್ಲಿ. ಒಬ್ಬ ಮಗ ಇದೆ, 12 ವರ್ಷ. ನನಗೆ 44 ವರ್ಷ. ಯಾವ ಜಾತಿ ನಡೀತದೆ. ಒಂದು ಹೆಣ್ಮಕ್ಳಿಂದು ಮದುವೆ ಆಗಿ ತೀರೋದು, ಹೆಣ್ಮಕ್ಳಿಂದು ನಡೀತದೆ. ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ ಒಕ್ಕಲಿಗ ಜಾತಿ. ನೋಡಿ, ಮಂಜುನಾಥ್ ಎಂ ಅವರ ತಾಯಿ ಬಂದಿದ್ದಾರೆ. ಅವ್ರು ಬಂದಿಲ್ಲ. ಅವರು ಇದು ಡ್ಯೂಟಿಗೆ ಹೋಗಿದಾರಂತೆ, ಬಂದಿಲ್ಲ. ಏನು ಕೆಲಸ ಮಾಡ್ತಾರೆ? ಆಟೋ, ಕಾರು ಇತ್ಯಾದಿ ಸಾರಿಗೆ ವ್ಯವಹಾರ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂತೀವಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಸಂಘಟಕಾರ್ ಗೌಡ ಜಾತಿಯವರು ಅಂತ ಹೇಳ್ತಾ ಇದ್ದಾರೆ. ಮೊದಲು ಎರಡನೇ ಮದುವೆ, ಮೊದಲನೇ ಮದುವೆ ಡೈವರ್ಸ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇವ್ರ ಬಗ್ಗೆ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅನಿಸ್ಬೋದು. ಮಕ್ಕಳೇ ಏನು ಹೆಂಡತಿ ಅವ್ರ ಜೊತೆ ಅಂದ್ರೆ ಎಕ್ಸ್ ವೈಫ್ ಅಂತೀವಲ್ಲ, ಅವ್ರ ಜೊತೆ ಒಂದು ಮಗು ಇದೆ. ಏನು ನಿಮಗೆ ಬೇರೆ ಥರ ಯಾವ ಒಂದು ಇನ್ಕಮ್ ಬರೆನ್ಸ್ ಅಂತ ಆ ಥರ ಇಲ್ಲ ಬರ್ಕೊಟ್ಟಿದ್ದಾರೆ. ಯಾವುದು ಜಾತಿ ನಿಮ್ಮ ಒಕ್ಕಲಿಗೆ ಬೇಕು ಅಂತ ಬೇರೆ ಜಾತಿ ನಡೀತದೆ. ಹೊಂದಾಣಿಕೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಮನೋಹರ್ ಎಂ ಮೊದಲನೇ ಮದುವೆಗೆ 92, ಅಲ್ಲಿಗೆ 34 ವರ್ಷ ವಯಸ್ಸಿದೆ. ಸೂಪರ್ವೈಸರಿಂಗ್ ಅಮೆಜಾನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಸೂಪರ್ವೈಸರಲ್ಲಿ ಆಗಿದ್ದಾರೆ. ಮೊದಲಿನ ಇದು ಕೂಡ ಅವ್ರಿಗೆ ಜಾತಿಯ ನಡೀತದೆ. ಮೊದಲನೇ ಯುಕ್ತಿನೇ ಆಗಬೇಕಂದ್ರೆ ಎರಡನೇ ಡೈವರ್ಸ್ ಹತ್ರ ಬೇಡ, ಬೇಕು. ಮೊದಲನೇ ಯಾವ ಇದ್ರೆ ಈ ವಯಸ್ಸಿಗೆ ಟ್ಯಾಲಿ ಆಗೋಂಥದ್ದು 34 ವರ್ಷ ಇದ್ದಾರೆ. ಮೊದಲನೇ ಹೆಣ್ಮಗಳು ಸಿಕ್ಕಿದ್ರೆ ಮದುವೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ತಾಯಿ ಇಬ್ಬರು ಗಂಡುಮಕ್ಕಳಿಗೋಸ್ಕರ ಬಂದಿದ್ದಾರೆ. ಗಮನಿಸಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರದ್ದು ಸ್ವಂತ ಮನೆಯೆಲ್ಲ ಇದೆ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಎಲ್ಲ ಬೆಂಗಳೂರು. ಗಮನಿಸಿ. ಥ್ಯಾಂಕ್ ಯು. ಹನುಮಂತರಾಯ ಎಂ
86ನೇ ಇಸ್ವಿಯಲ್ಲಿ ಜನಿಸಿದ್ದಾರೆ. ಅವರಿಗೆ ಎಷ್ಟು 40 ವರ್ಷ. ಮೊದಲನೇ ಮದುವೆಗೆ ಬಯಸಿದ್ದಾರೆ. SSLC ಓದಿದ್ದೀವಿ ಅಂತ ಮಾಹಿತಿ ಇದೆ. ಕೃಷಿ ಕೆಲಸ ಮಾಡ್ತೀವಿ ಅಂತಾರೆ. ಯಾವುದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು. ಇವ್ರ ಬಗ್ಗೆ ಮೊದಲನೇ ಮಹಿಳೆ ಬೇಕಾ, ಎರಡನೇ ತಾಲ ನಡೀತದೆ. ಯಾವ್ದಾದ್ರು ಮಾಂಸಾಹಾರಿ, ಎರಡನೇ ಸಸ್ಯಾಹಾರಿ ಅಷ್ಟೇನಾ? ಓಕೆ, ಸಸ್ಯಾಹಾರಿ ಅಂತ ಹೇಳ್ತಾರೆ. ಹಿಂದೂ ಜೈನ ಮತಸ್ಥರು ಅಂತ ಹೇಳ್ತಾ ಇದ್ದಾರೆ. ಗಮ್ಸ್ ಅಲ್ಲಿಗೆ ಯಾವುದೇ ಸಸ್ಯಾಹಾರಿ ಜಾತಿ ಅಲ್ಲ, ಅದು ನಡೀತಾರೆ. ಗಮನಿಸಿ, ಇವ್ರ ಮಾಹಿತಿ ನಮ್ಮಲ್ಲಿ ಹೇಳ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ. ನಾನು ಅನಿಲ್ ಅಂತ, ರೀಸೆಂಟಾಗಿ ಡಿವೋರ್ಸ್ ಆಗಿದ್ದೀನಿ. 35 ಇಯರ್ಸ್ ಏಜ್. ಬೆಂಗಳೂರಲ್ಲಿ HP ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಡಿವೋರ್ಸ್ ಆಗಿದೆ. ಸೆಕೆಂಡ್ ಮ್ಯಾರೇಜ್ ನೋಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದ ಕಾಂಟ್ಯಾಕ್ಟ್ ಮಾಡಿ. ಊರು ಇಲ್ಲೇ ಆಯ್ನೂರು, ಶಿವಮೊಗ್ಗ ಜಿಲ್ಲೆನೇ ಬರುತ್ತೆ. ಜಾತಿ ವಿಶ್ವಕರ್ಮ, ಕಾರ್ಪೆಂಟರ್ ಆಚಾರ. ನಡೆಯುತ್ತೆ. ಮಹಿಳೆಗೆ ವಿಶ್ವಕರ್ಮ ಇದ್ದರೆ ನೋಡ್ತಾ ಇದ್ದೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಏನಿಲ್ಲ, ಮಕ್ಕಳಿಲ್ಲ. ನಾವು ಒಳನರಸೀಪುರ ಲಾಸ್ಟ್ ಬಂದಿದೆ, ಆಲ್ಗೋಟೆಯಿಂದ ಬಂದಿದ್ದೀವಿ. ಒಳನರಸೀಪುರ ಆಲ್ಗೋಟೆಯಿಂದ ಬಂದಿದ್ದೀವಿ. ಅಷ್ಟೇ ಮೇಲೆ ಬಂದು ವಯಸ್ಸು 40. ನಾಮದಾರಿ ಗೌಡ್ರು, ನಾಮದಾರಿ ಗೌಡ್ರು, ಸಸ್ಯಾಹಾರಿ. ನನ್ನ ಹೆಸರು ಅನೋಜಿನ ಅಂತ, ತಂದೆ ನಾಗೇಂದ್ರರಾವ್. ನಮ್ಮದು ಹಳ್ಳಿ ಬಸಾಪುರ ಅಂತ, ಭದ್ರಾವತಿ ಶಿವಮೊಗ್ಗ ಡಿಸ್ಟ್ರಿಕ್ಟ್. ನನಗೆ ವಿಚಲಿತವಾಗಿದೆ. ಮಕ್ಕಳಿಲ್ಲ. ಎರಡನೇ ಸಂಬಂಧವಾಗಿ ಕೂತಾರೆ. ವಯಸ್ಸು 40. ನನ್ನ ಹೆಸರು ಅಣ್ಣೋಜಿರಾವ್. ಇವರ ಹುಟ್ಟಿದ ದಿನಾಂಕ 1972, ಅಂದರೆ 44. BA ಪದವಿ ಮಾಡಿಕೊಂಡಿದ್ದಾರೆ. ಮರಾಠ ಜನಾಂಗದವರು. ಚಾಲಕ ವೃತ್ತಿ ನಡೆಸ್ತಾ ಇದ್ದಾರೆ. ಎರಡನೇ ವಿವಾಹಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಇವಾಗ ಮೊದಲೇ ವಿವಾಹ ವ್ಯವಸ್ಥೆ ಮಕ್ಕಳಿದಾರ, ಮಕ್ಕಳಿಲ್ಲ. ಯಾರಾದರೂ ಆಸಕ್ತಿ ಇದ್ದರೆ ನನ್ನ ಹತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ. ನಮ್ಮೂರು ರಣಮೂರು. ನಾವು ಶಿವಕುಮಾರ್ ಅಂತ ಹೇಳಿ ನನ್ನ ಹೆಸರು. ನಮ್ಮ ಹೊಲ ಇದೆ 2 ಎಕರೆ, ಮನೆ ಇದೆ, 2 ಸೈಟ್ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಯಾವ ಜನ? ಇವರ ಹೆಸರು ರಾಘವೇಂದ್ರ ವರ್ಧಾ. ಶಿವಕುಮಾರ್ ವರ್ಧಾ. ಹುಟ್ಟಿದ ದಿನಾಂಕ 97, ಅಂದರೆ 29 ವಯಸ್ಸಾಗ್ತದೆ. PUC ವಿದ್ಯಾಭ್ಯಾಸ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ವರ್ಕನ್ನು ಮಾಡ್ತಾ ಇದ್ದಾರೆ. ಇವರ ಹುಟ್ಟಿದ ಊರು ರಾಣಿಗೂಡಿಂದ. 80 ಅಂತೇಳಿ ಆರ್ಬೇರ್ ಹತ್ರ ಅವರ ಸ್ವಂತ ಸ್ಥಳ. ಇವರು ಮೊದಲನೇ ವಿವಾಹಕ್ಕೆ ಇಲ್ಲಿ ಬಂದಿದ್ದಾರೆ. ಅಂತರ್ಜಾತಿ ವಿವಾಹಕ್ಕೆ ಇವರು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಾದರೂ ಆಸಕ್ತರು ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದು. ಆಯಪ್ಪ ಜಯರಾಮ್ ಅಂತ ಹೇಳಿ, ವಿಜಯನಗರ ಜಿಲ್ಲಾ ಊರಡಗಿ ತಾಲೂಕು ಇಡಗಿಯಿಂದ ನಂದು 2ನೇ ಮ್ಯಾರೇಜ್. ಫಸ್ಟ್ ಮ್ಯಾರೇಜ್ ಡೈವರ್ಸ್ ಆಗಿದೆ. ಮಕ್ಕಳೆಲ್ಲ ಗ್ರಾಮೀಣ ಬ್ಯಾಂಕಲ್ಲಿ BC ಆಗಿ ಕೆಲಸ ಮಾಡ್ತೀವಿ. 50 ಲಕ್ಷ ಅಷ್ಟೇ ಇದೆ. ತಿಂಗಳಿಗೆ 30,000 ಬಡ್ಡಿ ಬರುತ್ತೆ. ಒಂದು 19,000 ಸ್ಯಾಲ್ರಿ ಇದೆ. ಸೆಕೆಂಡ್ ಮ್ಯಾರೇಜ್ ಯಾರಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಂಗೇಜ್ ಬಡಿಗೆರಲ್ಲಿ ನೋಡ್ತಾ ಇದ್ದೀವಿ. ಜೈನ್ ಸಾಧಿ ಕಲೆ ಸಿಗಲ್ಲ. ಲಿಂಗೇಜ್ ಬಡಿಗೆಲ್ಲ ಯಾರು ಕಾಂಟ್ಯಾಕ್ಟ್ ಮಾಡೋದು. ಸಸ್ಯ ಬೇಕು, ಮಾಂಸಾಹಾರ ಬೇಡ. ಹಿರಿಯರ ತಾಲೂಕು ದಾವಣಗೆರೆ ಜಿಲ್ಲೆ. ಅದು ಮದುವೆಯಾಗಿ ಡಿವೋರ್ಸ್ ಆಗಿದೆ. ನನಗೆ ಈಗ ಮದುವೆ ಆಗೋಕ್ಕೆ ಆಸೆ ಇದೆ. ಯಾರು ಹನುಮಂತಪ್ಪನವರು
ನಾಯಕ ಜನಾಂಗದವರು ಅಂತರ್ಜಾತಿ ವಿವಾಹಕ್ಕೆ ಅವರು ಹೆಜ್ಜೆ ಪಡಿಸ್ತಾ ಇದ್ದಾರೆ. ಎರಡನೇ ವಿವಾಹ ಮಾಲೂಟಿಯಿಂದ ಬಂದಿರೋದು. ಮೊದಲನೇ ವಿವಾಹ, ವಯಸ್ಸು 35. ಇಲ್ಲ ಹೋಟೆಲಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾರೆ. ಊರಲ್ಲಿ ತೋಟ ಇದೆ. ಯಾರು ಆಸಕ್ತಿ ಇರೋರು ನಾಗರಾಜವರು 36 ವರ್ಷದ ಯುವಕ, ಮೊದಲನೇ ವಿವಾಹಕ್ಕೆ ಇಲ್ಲಿ ಬಂದಿದ್ದಾರೆ. ಲಿಂಗಾಯತ ಜಾತಿ, ಹೋಟೆಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಸ್ವಂತ ಸ್ಥಳ ಚಿಕ್ಕ ಇಟ್ಟಮಡು ಸೊರಬ, ಚಿಕ್ಕ ಹಿಡದೂರು ಸೊರಬ. ಆಸಕ್ತರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ತುರುವೇಕೆರೆ ತಾಲೂಕು ಮೈಸೂರು ಹೋಬಳಿ ಫಸ್ಟ್ ಮದುವೆ ಯಾರು ರೈತರೆ ಸಂಸ್ಕೃತಿ ಹೊಸರು ಸಾಕಿ ಬಾಲನು ಕರೀರಿ ರೈತನ ಮಗ ಅದನ್ನ ಸನ್ಮಾನ ಮಾಡೋಕ್ಕೆ ಇವರು ಕೃಷ್ಣಮೂರ್ತಿ ಅಂತೇಳಿ 1988ನೇ ಇಸವಿನಲ್ಲಿ ಜನಿಸಿದ್ದಾರೆ. SSLC ವಿದ್ಯಾಭ್ಯಾಸ ಮಾಡಿದ್ದಾರೆ. ಒಕ್ಕಲಿಗ ಜನಾಂಗದವರು ವ್ಯವಸಾಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಮಾಯಸಂದ್ರ ತುರುವೇಕೆರೆ ಅಂತ ಮೊದಲನೇ ವಿವಾಹ. ಆಸಕ್ತಿ ಮೇಘರಾಜ್ ಎಸ್ ಮೂಲತಃ ಶಿವಮೊಗ್ಗದವರು. ಸೆಕೆಂಡ್ PUC ಎಜುಕೇಶನ್ ಮಾಡಿದ್ದೀನಿ. ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ದಿನಸಿ ಅಂಗಡಿ, ಸ್ವಂತ ಮನೆ, ಜಮೀನು ಸೈಡ್ ಇದೆ. ಹಿಂದೂ ಲಿಂಗಾಯತರಲ್ಲಿ ಯಾರು ಸಸ್ಯ ಮೇಘರಾಜ್ ಅವರು 95ನೇ ಇಸ್ವಿನಲ್ಲಿ ಜನಿಸಿದ್ದಾರೆ. 31 ವಯಸ್ಸು. ಕಲ್ಲೂರು ಮಂಡ್ಲಿನಲ್ಲಿ ಉದಯವಂತ ಸ್ವಂತ ಬಿಸಿನೆಸ್ ಮಾಡ್ತಾ ಇದ್ದಾರೆ. ಆಸಕ್ತರು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. 43 ವರ್ಷ PUC ವ್ಯಾಸಂಗ ಮಾಡಿದ್ದಾರೆ. ಸ್ವಂತ ಜಮೀನಿದೆ, ಕೃಷಿ ಮಾಡ್ತಾ ಇದ್ದಾರೆ. ತೋಟ ಇದೆ, ಅಡಿಕೆ ತೋಟ, ಸ್ವಲ್ಪ ಮನೆ, ಅಜ್ಜಿಹಳ್ಳಿ, ಚನ್ನಗಿರಿ ತಾಲೂಕು ಅಜ್ಜಿಹಳ್ಳಿಯಿಂದ ಬಂದಿದ್ದಾರೆ. ಆಸಕ್ತರು ಹೆಚ್ಚಿನ ವಿವರವನ್ನು ಇವರು ಎರಡನೇ ವಿವಾಹ. ಇವರಿಗೆ ಮಕ್ಕಳಿದ್ದಾರೆ. ಆ ಕಾರಣದ ಮೇಲೆ ಈಗ ನಮ್ಮ ಮಕ್ಕಳಿಗೋಸ್ಕರನೇ ಹೆಜ್ಜೆ ಪಡಿತೀನಿ. ಆ ಥರ ಯಾರಿಗೂ ಮದುವೆ ಆಗಿ ಇಷ್ಟಪಡ್ತೀನಿ. ಅವರು ಎಷ್ಟೋ ಜನ ಸೇರಿ ಕಾಯಿಲೆಗಳಿಂದ ಬಂದಿರ್ತಾರೆ. ಲಿಂಗರಾಜ್ ಅವರು ಆಯ್ದೂರಿನಿಂದ ಬಂದಿದ್ದಾರೆ. 2ನೇ ತರಗತಿ ವ್ಯಾಸಂಗ ಮಾಡಿದ್ದಾರೆ. ಡ್ರೈವರ್ ವೃತ್ತಿ, ಗಂಗಾಮತ ದಸ್ತರ ಜಾತಿಗೆ ಸೇರಿದಂಥ ವ್ಯಕ್ತಿ. ಎರಡನೇ ವಿವಾಹ ಆಗಿದೆ. ಅವರ ಶ್ರೀಮತಿ ಅವರು ಅಗ್ರಧಿಕಾರಿಗಳಾಗಿದ್ದಾರೆ. ಅವರಿಗೆ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾರೆ. ಜಮೀನು ಹೆಸರು ನಾಗರಾಜ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮಂಜೋಳದ ಬಂದರೆ ನಮ್ಮದು 7 ಎಕರೆ ಜಮೀನಿದೆ. ಕೃಷಿ ಕೆಲಸ ಮಾಡ್ತಾ ಇದ್ದೇವೆ. ಯಾರ ಸ್ವಂತ ಮನೆ ಇದೆ. ಯಾರು ಆಸಕ್ತಿ ಇದ್ದವರು ನಮ್ಮ ಮೊಬೈಲನ್ನು ಸಂಪರ್ಕಿಸಬಹುದು. ನಾಗರಾಜ್ ಅವರ ವಯಸ್ಸು 33. ನೇಕಾರ, ಪದ್ಮಶಾಲಿ ನೇಕಾರರು. ಬಿಳ್ಚೋಡು, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದಾರೆ. ಇವ್ರದ್ದು ಮೊದಲನೇ ವಿವಾಹ. 7 ಎಕರೆ ಜಮೀನಿದೆ, ಸ್ವಂತ ಮನೆ ಇದೆ. ಹೆಚ್ಚಿನ ಮಾಹಿತಿಯನ್ನ ನಾವು ಪಡ್ಕೋಬಹುದು. ನನ್ನ ಹೆಸರು ಗಣೇಶ್ ಅಂತ. ತಂದೆ ಹೆಸರು ಸಿದ್ದಿಗೌಡ, ತಾಯಿ ಸಣ್ಣಿಗಮ್ಮ. ನಾವು ನಾಮದಾರಿ ಗೌಡರು. ನಾವು ಹೊಳೆನರಸೀಪುರ, ಹಳ್ಳಿ ಮೈಸೂರು ಹೋಬಳಿ, ಆಲ್ಗೋಟೆ ರಸ್ತೆ ಮೇಲೆ ಒಂದು 15 ಎಕರೆ ಜಮೀನಿದೆ.
ನಾಮಧಾರಿ ಗೌಡರು 44 ವಯಸ್ಸು, 42 ವಯಸ್ಸು, ಹಳ್ಳಿ ಮೈಸೂರು ಹಾಸನ ಜಿಲ್ಲೆಯಿಂದ ಬಂದಿದ್ದಾರೆ. ಸ್ವಂತ ಜಮೀನಿದೆ, ಮನೆ ಇದೆ, ತೋಟ ಇದೆ. ಮೊದಲನೇ ಮದುವೆ. ಯಾರಾದರೂ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ಶಿವಮೊಗ್ಗ ಬಡವಳಿಗೆ ವಾಸವಾಗಿದ್ದೀನಿ. ಸ್ವಲ್ಪ ಮನೆ ಇದೆ, 2 ಎಕರೆ ಜಮೀನಿದೆ. ಕೃಷಿಯಲ್ಲಿ ಮಣ್ಣು ನೀರು ಪರೀಕ್ಷೆ ಮಾಡಿ ಮೆಣಸಿನ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಆರ್ಗಾನಿಕ್ ಕಂಪ್ನಿಯಲ್ಲಿ ಮಾಡಿದ್ದೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಚೀಫ್ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಅಗಲ ಸಂಸ್ಥೆಯಲ್ಲಿ ಸ್ಟೇಟ್ ಕೆಲಸ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲಾ ಗ್ರಾಮೀಣ ಸಮಿತಿಯ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಡೈವರ್ಸ್ ಆಗಿದೆ. ನನಗೆ 47 ಇಯರ್ಸ್ ಏಜ್ ಆಗಿದೆ. 2 ಮಕ್ಕಳಿದ್ದಾವೆ. ನನ್ನ ಮಗಳು ಗೋಲ್ಡ್ ಮೆಡಲಿಸ್ಟು ಸ್ಟೇಟಿಗೆ. ಈಗ ಅವಳು ಮಕ್ಕಳೆಲ್ಲ ನಮ್ಮ ಮಾಜಿ ಪತ್ನಿ ಇದ್ದಾರೆ. ನಾನು ಅಮ್ಮ ಇಬ್ಬರಿದ್ದೀವಿ. ಸ್ವಂತ ಮನೆಯಲ್ಲೇ 2 ಎಕರೆ ಜಮೀನಿದೆ. ಯಾರ ಆಸಕ್ತರು ಯಾವುದೇ ಜಾತಿ ಆಗಿದ್ರು ಸಹ ನಮ್ಮ ಏಜಿಂಗ್ ಸಮಾಜದಲ್ಲಿ ಸಮಾಜಮುಖಿಯಾಗಿ ಹೊಂದ್ಕೊಂಡು ಹೋಗುವಂಥ ಒಂದು ಹೆಣ್ಮಕ್ಳು ನಾನು ಅದನ್ನು ಕಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀಧರ್ ಅಂತೇಳಿ ಶಿವಮೊಗ್ಗದಲ್ಲಿ ಟೈಲ್ಸ್ ಕೆಲಸ ಮಾಡ್ತೇನೆ. ವಯಸ್ಸು 30. ಮೊದಲನೇ ಮದುವೆನ ಎರಡನೇ ಮದುವೆ ನಾಗರಾಜ್. ಇವರು ಶ್ರೀಧರ್ ಅವರು ಟೈಲ್ಸ್ ಕೆಲಸನ ಮಾಡ್ತಾ ಇದ್ದಾರೆ. ಎರಡನೇ ಮದುವೆಗೆ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ನಾಗರಾಜ್ ಅಂತೇಳಿ ಇವರು ಮಾತಾಡ್ತಾರೆ. ನಾಗರಾಜ್ ಅಂತ ನಮ್ಮದು ಫಸ್ಟ್ ಮ್ಯಾರೇಜು, 35 ವರ್ಷ. ಕೆಲಸ ಮಾಡಿ ನಾವು ಫ್ಯಾಬ್ರಿಕೇಶನ್ ಮಾಡ್ಬೋದು. ಸ್ನೇಹಿತರೆ, ಈಗ ಕೊನೆ ಹಂತಕ್ಕೆ ಇರ್ತಾ ಇದ್ದೀವಿ. ಯಾರಾದರೂ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯನ ತಿಳಿಸ್ಬೋದು. ದಯವಿಟ್ಟು ಬಂದು ಮಾತಾಡಿ ಅಂತೇಳಿ ಕೇಳ್ಕೊಳ್ತೇನೆ. ಬನ್ನಿ, ಯಾರಾದರೂ ಮಾತಾಡಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕಾರ್ಯಕ್ರಮದ ಸೀನಿಯರ್ ನಮ್ಮ ಹಿರಿಯರು ಮತ್ತು ಈಗ ನಾಗರಿಕರು ಎಲ್ಲ ಸೇರಿ ನಮಗೋಸ್ಕರ ಮಾಡಿಕೊಂಡಿರುವಂಥ ಈ ಸದಾವಕಾಶನ ಎಲ್ಲರೂ ಬಳಸ್ಕೊಂಡು ಇದನ್ನ ಮುಂದಿನ ಜನಾಂಗಕ್ಕೆ ಎತ್ಕೊಂಡು ಹೋಗಂಗೆ, ಮುಂದಿನ ಪೀಳಿಗೆ ಎತ್ಕೊಂಡು ಹೋಗಂಗೆ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ನಮ್ಮ ಆಚಾರ ವಿಚಾರಗಳನ್ನ ನಾವು ಜಾತಿ ಕಡೆ ಹೋಗೋದೇನೆ ನಾವು ಅಂತರ್ಜಾತೀಯ ವ್ಯವಹಾರ ಮಾಡಿಕೊಂಡು ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡಿಕೊಂಡು ನಿಮ್ಮ ಒಂದು ಹೆಸರು ಕೀರ್ತಿಯನ್ನು ಪದಕ್ಕೆ ನಾಚಿಕೊಳ್ಳಿ ನಾವು ಇಲ್ಲೆಲ್ಲ ನೆರವೇರಲು ಹೊರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಮೊದಲು ಶಿವಮೊಗ್ಗ ಜಿಲ್ಲೆ ಒಳಗೆ ಬರ್ತಿದ್ರು, ಆಮೇಲೆ ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ ಅಲ್ಲಿಂದ ಬರ್ತಾ ಇದ್ರು. ಈಗ ಇಡೀ ದೇಶದ ಆಂಧ್ರ, ತಮಿಳುನಾಡು ಅಲ್ಲಿಂದಲೂ ಬರ್ತಾ ಇದ್ದಾರೆ. ಇಲ್ಲಿ ಹಿರಿಯರು ಈ ವೇದಿಕೆ ಮಾಡಿದ್ದು ಈಗ ರೀಸೆಂಟ್ ಆಗಿ ಮದುವೆ ಆಗಿರ್ತಾರೆ. ಬಹಳಷ್ಟು ದುಡ್ಡು ಖರ್ಚುಗಳೆಲ್ಲ ಮಾಡ್ಕೊಂಡು ಮದುವೆ ಆಗಿರ್ತಾರೆ. ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗೋ, ಹೃದಯಾಘಾತವಾಗೋ, ಅಕಾಲಿಕ ಮರಣ ಬಂದ್ಬಿಡ್ತಾರೆ ನಮ್ಮ ಬದುಕರು. ಅವ್ರಿಗೋಸ್ಕರ ಮರು ವಿವಾಹ ಮತ್ತೆ ರಿಟರ್ನ್ ಅವ್ರು ಮದುವೆನೇ ಆಗೋದಿಲ್ಲ. ಅವರು ನಮ್ಮ ಲೈಫ್ ಇಷ್ಟ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಹಿರಿಯ ಚಿಂತಕರು ಏನಿರೋ ಆಲ್ಮೋಸ್ಟು ಸಮಾಜ ಸೇವಕರು ಅವರೆಲ್ಲ ಕೂತ್ಕೊಂಡು ಅವರಿಗೋಸ್ಕರ ಮರು ವಿವಾಹನ ವೇದಿಕೆ ಮಾಡಿರೋದು. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಒಂದೆಲ್ಲರೂ ನಾವು ನನ್ನ ಮಗನಿಗೆ ಏನಾದ್ರು ಗಂಡು ನೋಡಬೇಕು ಅಂದರೆ ಒಂದು ಬ್ರೋಕರಿಗೆ ಹೋಗಿ ಇಟ್ಕೊಳ್ಬೇಕು. 10 ಜನ ಹುಡುಗಿಯರು ಅವ್ರ ಹುಡುಗಿಯರಿಗೆ ಒಂದೇ ತೋರಿಸೋದು, ಇಲ್ಲ ಹುಡುಗರಿಗಾದ್ರೆ ಒಂದೇ ತೋರಿಸೋದು. ಆ ಪ್ಯಾಕೇಜ್ ಮಾಡ್ಕೊಂಡ್ಬಿಡ್ತಾರೆ. 10,000 5,000 ಆಮೇಲೆ ಕರ್ಕೊಂಡಾಗಿದ್ದೆ. ಆ ರೀಸೆಂಟ್ ಆಗಿದ್ಮೇಲೆ ಇನ್ನೊಂದು, ಆಮೇಲೆ ಮದುವೆ ಆಗಿದ್ಮೇಲೆ ಅವ್ರು ಎಷ್ಟೊತ್ತ ಮಾತಾಡ್ಕೊತಾರೆ ಅದರ ಒಂದು ಪರ್ಸೆಂಟೇಜ್. ಇಲ್ಲಿ ನಿಮ್ಮ ಹತ್ರ ಅದು ಯಾವುದನ್ನು ಪಡಿತಾ ಇಲ್ಲ. ನಾವು ಯಾವ ಇಲ್ಲೇನು ಒಂದೇ ಹುಡುಗಿಯಲ್ಲ, 100 ಜನ ಹುಡುಗಿಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, 100 ಜನ ಹುಡುಗರಿದ್ದಾರೆ. ನಿಮಗೆ ಯಾರ್ಯಾರು ಆಯ್ಕೆ ಆಗ್ತದೆ ನೀವು ಮಾತಾಡೋಕ್ಕೋಸ್ಕರ ಒಂದು ವೇದಿಕೆ ಕಲ್ಪಿಸಿದ್ದೀರಿ. ಇದು ಆಲ್ರೆಡಿ ಮೊದಲನೇ ಮದುವೆ ಆಗೋರು, ಎರಡನೇ ವಿವಾಹ ಆಗೋರು ಬರ್ತಾ ಇದ್ದಾರೆ. ಇದನ್ನೆಲ್ಲ
ಪ್ರತಿಯೊಂದು ಲೈವ್ಗಳನ್ನ ನಿಮ್ಮ ಮೊಬೈಲ್ ಬಿಟ್ಟಿದೆ. ನೀವು ಏನು ಪ್ರೊಫೈಲ್ ಕೊಟ್ಟಿದ್ದೀರೋ ಆಲ್ಮೋಸ್ಟ್ ನಾವು ಇದನ್ನ ಮೊಬೈಲಲ್ಲಿ ಬಿಟ್ಟಿಲ್ಲ, ಲಿಂಕ್ ಅಲ್ಲಿ ಕಳಿಸಿದ್ದೀವಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ. ಸರಿನಾ? ಚೆನ್ನಾಗಿರಪ್ಪ ಕಾಮನ್ಗಟ್ಟಿ ಅಂತ ಯೂಟ್ಯೂಬ್ ನೋಡೋದು ಸಾಕು, ಅದರಲ್ಲಿ ಸಿಗತ್ತೆ. ಅದರಲ್ಲಿ ಒಂದು ಹ್ಯಾಂಗ್ ಆಗಿದೆ, ಹಳ್ಳಿ ಕಲರು CVG ಅನ್ನೋದು ಹ್ಯಾಂಗ್ ಆಗಿದೆ. ಅದರಲ್ಲಿ 1 ರಿಂದ 15 ನೀವೇನು ಬಂದಿದ್ದೀರೋ ಪ್ರತಿಯೊಂದು ನೀವೇನು ಡೀಟೇಲ್ಸ್ ಇರುತ್ತೆ ಅವೆಲ್ಲ ಸಿಗತ್ತೆ ನಿಮಗೆ. ನಿಮ್ಗೆ ಅಕಸ್ಮಾತ್ ಆ ತೆಗಿಯೋ ಹುಡುಗ ಸರಿ ಆಗ್ತದೆ, ನಿಮ್ಗೆ ಲೈಕ್ ಆಗೋದಿತ್ತು ಅಂದರೆ ಅದನ್ನು ಸ್ಕ್ರೀನ್ ಶಾಟ್ ಕೊಡಿ. ಇಲ್ಲಿ ವೇದಿಕೆ ನಂಬರ್ ಕೊಟ್ಟಿದ್ರಲ್ಲ ಅವ್ರು ಮಾಡ್ಕೊಳ್ತಾರೆ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅಂದರೆ ಆ ವೇದಿಕೆ ಆ ಟೈಮಲ್ಲಿ ಕೊಟ್ಟರೆ ನೀವು ವೇದಿಕೆ ಮಾಡಿಸ್ತಾರೆ. ಈಗ ಏನು ಕೊಟ್ಟಿದ್ರೆ ಇದನ್ನು ನಿಮಗೆ ಬಿಡ್ತೀವಿ. ಕೆಲವು ಜನ ಒಬ್ಬರು ಮಾತಾಡ್ಕೊಳಕ್ಕಾಗಿಲ್ಲ, ಅವರು ಸ್ಕ್ರೀನ್ ಶಾಟ್ ಕೊಟ್ಕೊಂಡು ನಿಮಗೆ ಯಾರು ಸೂಟಬಲ್ ಆಗ್ತಾರೋ ಅವರವರಿಗೆ ನೀವು ಮಾತಾಡ್ಕೊಳ್ಳೋರು. ಅಡ್ರೆಸ್ಸಲ್ಲಿ ಹೇಳಿದ್ದಾರೆ ಆಲ್ಮೋಸ್ಟ್ ಗೊತ್ತಾಗಿಲ್ಲ. ಈ ನಂಬರ್ನ ಇಂಥ ಸಲ ಕೊಟ್ಟಿರೋದ್ರೆ ಪ್ರೊಫೈಲ್ಗಳನ್ನ ನೋಡ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಸರಿನಾ? ಆ ಯೂಟ್ಯೂಬಲ್ಲಿ ಪ್ರತಿಯೊಂದು ಸಿಗುತ್ತೆ. ಯೂಟ್ಯೂಬ್ ಹೆಸರು ಚೆನ್ನಾಗಿರಪ್ಪ ಕಾಮನ್ಗಟ್ಟಿಂದ CVG ಇದಿರುತ್ತೆ. ಅರ್ಥಾಯ್ತಾ? ಇನ್ನೇನು ಡೌಟ್ಸ್ ಇದೆಯಾ? ಈಗ ಮುಗಿದ ಮೇಲೆ ಸಮಾಲೋಚನೆ ಅಂತ ಆಲೋಚನೆ ನೀವು ಎಲ್ಲರೂ ಕೂತ್ಕೊಂಡು ನೀವು ನಿಮ್ಮ ಆಯ್ಕೆಗಳನ್ನು ಮಾಡ್ಕೋಬೇಕು. ನೀವು ಮಾತಾಡ್ಕೊಂಡು ಕೆಲವು ಜನ ನೀವು ಮಾತಾಡ್ಕೊಂಡಿದ್ದೀರಾ, ನೀವು ಮಾತಾಡ್ಕೊಂಡಿದ್ರೆ ಓಕೆ. ಅಕಸ್ಮಾತ್ ಸಂಕೋಚ ಏನಾಯಿತು ಅಂದರೆ ನೀವು ನಮಗೆ ಅಂತ ಸರ್ ಅವ್ರ ಹತ್ರ ಮಾತಾಡ್ತೀನಿ ಅಂದರೆ ನಿಮ್ಮ ಅಭಿಪ್ರಾಯಗಳನ್ನ ಅವ್ರ ಹತ್ರ ಹೇಳ್ತೀವಿ, ಅವ್ರ ಅಭಿಪ್ರಾಯ ನಿಮ್ಗೆ ಹೇಳ್ತೀವಿ, ನೀವು ಹೊಂದಾಣಿಕೆ ಮಾಡ್ಕೊಳ್ಳಿ. ದಯವಿಟ್ಟು ಬಂದವರು ಎಷ್ಟು ಅರ್ಧಕ್ಕರ್ಧ ಜನ ಮದುವೆ ಅವರವರೇ ಮದುವೆ ಮಾಡ್ಕೊಂಡಿದ್ದಾರೆ. ಆ ಮದುವೆ ಮಾಡ್ಕೊಂಡಾಗಿದ್ಮೇಲೆ ನಮಗೆ ವಿಷಯ ತಿಳಿಸಿ. ನಿಮ್ಮ ಹತ್ರ ಒಂದು ನಯ ಪೈಸೆ ತಗೊಳ್ಳಲ್ಲ. ನಿಮ್ಮ ಪ್ರೊಫೈಲನ್ನು ಇಲ್ಲಿಂದ ತೆಗಿತೀವಿ ನಾವು, ಮತ್ತೆ ಇನ್ನೊಂದ್ಸಲ ಹುಡ್ಕೊಳ್ಬೇಡ. ಆ ಪ್ರೊಫೈಲ್ ಹೊಸ ಬಂದವರೆಲ್ಲ ಹುಡ್ತಾರೆ. ಇಲ್ಲಿ 10 ಜನ ಬಂದಿಲ್ಲ, 10 ಜನ ಮದುವೆ ಆಗಿದೆ. ಕೆಲವು ಜನ ನಮಗೆ ಕಂಡ್ರೆ ನಿಮ್ಮ ಹತ್ರ ಒಂದು ನಯ ಪೈಸೆ ತಗೊಳ್ಳಲ್ಲ. ಯಾವುದು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸರ್ ನಮಗೆ ಮದುವೆ ಆಯ್ತು ಸರ್ ನಿಮಗೆ ಅಂತ ಹೇಳಿದ್ರೆ ಸಾಕು, ನಿಮ್ಮ ಪ್ರೊಫೈಲ್ ತೆಗಿತೀನಿ. ನೆಕ್ಸ್ಟ್ ಅದನ್ನು ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಆಮೇಲೆ ನೀವೇನು ಈ ರಸೀದಿ ಮೆಂಬರ್ ಇದಾಗಿದೆ, ಇದು ರಸೀದಿ ತಗೊಂಡೋಗಿ ತಿಂಗಳ ಪ್ರತಿ ಭಾನುವಾರನೂ ಈ ವೇದಿಕೆ ಇರುತ್ತೆ. ಯಾರ್ಯಾರಾಗಿಲ್ಲ ಅವ್ರು ಬರ್ಬೋದು. ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕುತ್ಕೊಂಡು ತಮ್ಮ ಬಾಲ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೋಬಹುದು. ಪರ್ವ ಪರ್ವ ಪವನ್ ಅನ್ನಪೂರ್ಣಿ, ಸುನೀತಾ ಬಿವಿ, ಸುನೀತಾ ಸುನೀಲ್, ಶಿವ ಬಿ, ಶಿವ ನಾಗೇಂದ್ರ ತುಮಕೂರು, ಅನೋಜರಾವ್ ಭದ್ರಾವತಿ, ಅರುಣ್ ಕುಮಾರ್ ಶಿವಮೊಗ್ಗ, ಸಾಗರ್ ಬೆಂಗಳೂರು, ಸಾಗರ್ ಬೆಂಗಳೂರು, ಶಿವರಾಜ್ ಶಿವಮೊಗ್ಗ, ರಾಘವೇಂದ್ರ ಬಸವಪುರ, ಕೆಳವಸು, ರಂಗಸ್ವಾಮಿ ಮಂಚಿನಹಳ್ಳಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಯಾರು ವ್ಯಕ್ತಪಡಿಸೋದಿದ್ರೆ ದಯವಿಟ್ಟು ವ್ಯಕ್ತಪಡಿಸಿ. ಆಮೇಲೆ ಏನು ಯೂಟ್ಯೂಬಲ್ಲೆಲ್ಲ ಬರ್ತಾರೆ ಅರ್ಧಕ್ಕರ್ಧ ಜನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬರುತ್ತೆ. ಬಟ್ ಆ ಕಾಂಟ್ಯಾಕ್ಟ್ ಆಯ್ತು ಅಂದ್ರೆ ನಿಮ್ಮ ಮದುವೆ ಆಯ್ತು ಅಂದ್ರೆ ಸಂತೋಷ ನಮಗೊಂದು ಹೇಳಿ, ನಾವು ಆಗಿರೋದಕ್ಕೆ ಸಂತೋಷ ಪಡ್ತೀವಿ. ನಿಮ್ಮ ಅಭಿಪ್ರಾಯ ಮತ್ತೇನು ಬದಲಾವಣೆ ಮಾಡ್ಕೋಬೇಕಾ ಇನ್ನೇನು ಇತ್ತು ದಯವಿಟ್ಟು ಗಮನಕ್ಕೆ ತಂದರೆ ಹೊಸ ಬದಲಾವಣೆಗೆ ಅವಕಾಶ ಮಾಡ್ಕೊಡೋಣ. ಯಾರ್ಯಾರು ಇದ್ದೀರಾ? 7ನೇ ಕ್ಲಾಸ್ ಯಾವ ಟೆಸ್ಟ್? ಲಿಂಗಾಯತ ಪಂಡಿತರಿ ಸರ್. ಉದ್ಯೋಗ ಇದು ಬೆಂಗಳೂರಲ್ಲಿ JR ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. 23,000 ರೂಪಾಯಿ ಪೇಮೆಂಟ್. ವಿಳಾಸ ಬೆಂಗಳೂರಲ್ಲಿ ಇರೋದು ಲಕ್ಕೇರಿ ಬ್ಲಾಕ್ ಕೃಷ್ಣ ನಗರ. ನಮ್ಮದು ಪ್ರಾಪರ್ ಇದೆ ಸರ್. 3 ಜನ ಹಾಕೊಂಡು ಜಮೀನಿಲ್ಲ, ಮನೆ ಇದೆ ಬೆಂಗಳೂರಲ್ಲಿ. ಜಾಗ ಇದೆ.
ಇದ್ದಾರೆ ಅಂದರೆ ಕೋರ್ಟಿನ ಮುಖಾಂತರ ಇವಾಗ ಲಾಯರ್ ಮುಖಾಂತರ ಇರುತ್ತೆ 4 ಜನ 12 ವರ್ಷ ಇಲ್ಲಿ ಒಂದು ನಿಮ್ಮದು ಅಧಿಕೃತವಾಗಿ ಮಾಹಿತಿ ಇರಬೇಕು. ಸರ್ಕಾರದಿಂದ ಯಾವ ಕಾರಣದಿಂದ ಡೈವರ್ಸ್ ಆಗಿದೆ ಗೊತ್ತಿಲ್ಲ. ಸರ್ಕಾರ ಡೈವರ್ಸ್ ಕೊಟ್ಟಿದ್ದಾನೆ, ಅಧಿಕೃತ ಕೊಟ್ಟಿದ್ದಂದ್ರೆ ಓಕೆ. ಇಲ್ಲ ಮರಣ ಹೊಂದಿದ್ರೆ ಅದಕ್ಕೆ ಮರಣ ಪತ್ರ ನಾನು ಅವೆರಡು ಇನ್ನೂ ಡೈವರ್ಸ್ ಆಗ್ತಿದೆ ಬಿಟ್ಟಿದೆ ಅದನ್ನ ಕಾಪಿ ಇರಬೇಕು. ಅಕಸ್ಮಾತ್ ವಿಚಾರ ಇನ್ನೊಂದು ಗಮನಕ್ಕೆ ಬಹಳಷ್ಟು ಜನ ಕೇಳಿದ್ರೆ ಸರ್ ನಮಗೆ ಡೈವರ್ಸ್ ಆಗಿಲ್ಲ ಆದರೆ ಗಂಡ ಹೆಂಡತಿ ಮಕ್ಕಳಿಗೆ ಇನ್ನು ಕೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ. ಕೋರ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ. ಅಂಥದಕ್ಕೆ ಆಸ್ಪತ್ರೆ ಬಹುಶಃ ನಿಮ್ಮಲ್ಲಿ ಯಾರು ಬಂದ ಅಂಥವೇ ಯಾರು ಬಂದಂತಿದ್ರೆ ಅದು ನಿಮ್ಮ ವೈಯಕ್ತಿಕ ಬಿಟ್ಟಿದ್ದು. ಇಲ್ಲಿ ಅಧಿಕೃತವಾಗಿದೆ, ಏನೇ ಇದ್ರು ಅಧಿಕೃತವಾಗಿದೆ. ಡೈವರ್ಸ್ ಆಗಿರ್ಬೇಕು, ಮರಣ ಪತ್ರ ನಿಂತಿರ್ಬೇಕು. ಇನ್ನು ಡೈವರ್ಸ್ ಕಾಪಿ ಬಂದಿಲ್ಲ ಸರ್ ಬರೋದಿದೆ ಅದು ನಂತರ ಸರಿನಾ. ಅದನ್ನು ನಾನು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಯಾರು ಅಂಥವರೆಲ್ಲ ಆಯ್ಕೆ ಹಾಕಿದ್ರೆ ನೀವು ವೈಯಕ್ತಿಕವಾಗಿ ಆಯ್ಕೆ ಹಾಕೊಂಡು ಭಾಳ ಸಂಖ್ಯೆ ಮಕ್ಕಳು ಒಂದೇ ಮನೆಯಿಂದ ಒಂದೇ ರಿಲೇಷನ್ ಮದುವೆಗಿತ್ತು, ಅದು ಅವ್ರಿಗೇನು ನಡೀಲಿಲ್ಲ. ಮನೆಯಲ್ಲೇ 3 ವರ್ಷ ಆಯಿತು. ಮಗಳಿಗೆ ಮಗನ ಹೆಸರು ತೇಜಸ್ ಗೌಡ, ಶಿವಪ್ರಸಾದ್ ತೇಜಸ್ ಗೌಡ, ವಯಸ್ಸು 36, ಕ್ಯಾಶ್ ಒಕ್ಕಲಿಗ, ಉದ್ಯೋಗ ಜಾಬಲ್ಲಿಲ್ಲ, ಗೌರ್ಮೆಂಟ್ ಜಾಬ್. ಒಕ್ಕಲಿಗ ಅಂದರೆ ಗೌರ್ಮೆಂಟ್ ಜಾಬಲ್ಲಿದ್ದಾರಂತೆ. ನೋಡಿ ಹೇಳ್ತಾ ಇರೋದು ನಿಮ್ಗೆ ಯಾರಾಯ್ತು ನಿಮ್ಮ ಮಗಳು ಯಾರಾದ್ರೂ ಟಿಕ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಗೌರ್ಮೆಂಟ್ ಜಾಬಲ್ಲಿ ಕಾಯಲ್ಲ ಸರ್. ಮಾರುತಿ ನಗರ ಭದ್ರಾವತಿ. ಮೊದಲನೇ ಮದುವೆ ತಂದೆ ಇಲ್ಲ, ತಾಯಿ ಮತ್ತೆ ಹೆಣ್ಮಕ್ಳು ಸಣ್ಣ ದೊಡ್ಡ 2 ಅಕ್ಕಂದಿರಿದ್ದಾರೆ. ಅವ್ರ ಮದುವೆ ಆಗಿದೆ. ಒಬ್ಬನೇ ಮಗ 2 ಅಕ್ಕಂದಿರ ಮದುವೆ ಆಗಿದ್ರೆ ಗೌರ್ಮೆಂಟ್ ಜಾಬ್ ಇದೆ ಇವರಿಗೆ. 34 ವರ್ಷ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಒಕ್ಕಲಿಗ ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾರು ಆಸಕ್ತಿ ಇರೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಟ್ ಇನ್ನೊಂದು ವೇದಿಕೆ ಮೇಲೆ ಇರುವವರಿಗೆ ಒಂದು ರಿಕ್ವೆಸ್ಟ್ ನನಗೆ ನನ್ನ ಮಗ ಇನ್ನೊಂದು ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ ಏಷ್ಯನ್ ಗೇಮ್ನಲ್ಲಿ. ಮತ್ತೇನು ಈಗ ಇರುತ್ತಲ್ಲ ಆದರೂ ಒಂದು ಇದರಲ್ಲಿ ಚೇಂಜಸ್ ಮಾಡ್ತಾರೆ ಅಂತ ನನ್ನ ರಿಕ್ವೆಸ್ಟ್ ಸರ್. ಯಾಕಂತಂದ್ರೆ ಅದರಲ್ಲಿ ನಮ್ಮ ಓವರ್ ಜಾಸ್ತಿ ಇರುತ್ತಂತ ಅವ್ರು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಭಾಳ ಜನಕ್ಕೆ ಗೊತ್ತಾಗುತ್ತೆ. ಆ ಥರದ್ದು ಏನಾದರೂ ಮಾಡ್ತಾರೆ. ಮೊದಲೇ ಮದುವೆ ಹೋಗಿ ಬೇರೆ ಎರಡನೇ ಮದುವೆ ಹೋಗಿ ನೋಡೋಣ ಈ ಸಲ ಇದೆ. ಆಮೇಲೆ ಇನ್ನೊಂದು ಮೊದಲನೇ ಮದುವೆ ಅವಾಗಲೇ ಹೇಳಿದ್ರು ಪ್ರೊಫೆಸರ್ ರಾಜಪ್ಪ ಅವರು ಹೇಳಿದ್ರು, ಮೊದಲನೇ ಮದುವೆ ಆದವರು ಹೆಣ್ಣು ಸಿಗದೆ 40 ವರ್ಷ 45 ವರ್ಷಗಳಾಗ್ತದೆ ಸರ್. ಎರಡನೇ ಮದುವೆ ಆದವರು ಮಕ್ಕಳಿದ್ರು ನಮಗೆ ಇರಲಿ ಸರ್ ಅಂತ ಭಾಳಷ್ಟು ಜನ 28ನೇ ಭಾಳಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ನಮ್ಗೆ ಏಜ್ ಆಯ್ತು ಏಜ್ ಸಿಗಲ್ಲ, ಎರಡನೇದು ಹೆಣ್ಣಾದ್ರೂ ಸಿಗಲಿ ಅಂತ. ಹಾಗಾಗಿ ನಾವು 2 ವೇದಿಕೆಯನ್ನು ಒಂದೇ ಕೊಡ್ತೀವಿ. ಮೊದಲನೇ ಒಂದು 2 ನಿಮಗೂ ಕೊಟ್ಟಿದ್ದೀವಿ. ಅವ್ರಿಗೆ ಮದುವೆ ಆದ ಮಕ್ಕಳಿದ್ರು ನಾವು ಆಗಲಿ ರೆಡಿ ಇದ್ದಾರೆ ಅಂತ. ಸರಿನಾ? ಇದನ್ನು ಗಮನ ಇವತ್ತಿನ ಮರುಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು, ತಾವಿವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಪ್ರಾಯಶಃ ನಾವು ಈ ಕಾರ್ಯಕ್ರಮವನ್ನು ಸುಮಾರು 2.5 ವರ್ಷದಿಂದ ಹಮ್ಮಿಕೊಂಡಿದ್ದು, ಇವತ್ತಿನ ದಿನ ಪ್ರಪ್ರಥಮ ಬಾರಿಗೆ ಬಹಳಷ್ಟು ಕಡೆಗಳಿಂದ ಬಂದು ಇವತ್ತು ತಮ್ಮ ಸಹಕಾರವನ್ನು ನೀಡಿದೆ. ಈಗ ಒಂದೇ ದಿನಕ್ಕೆ ಇದು ನಿಮ್ಮ ಸಮಸ್ಯೆ
ಬಂದಿದ್ದಾರೆ, ಮತ್ತೆ ಕೆಲವರು ಕೊರೋನಾ ಅಂತ ಒಂದು ರೋಗಕ್ಕೆ ಬಲಿಯಾಗಿ ತೀರ್ಕೊಂಡಿದ್ದಾರೆ. ಈ ಜನಗಳಿಗೆ ಪುನಃ ಒಂದು ಸಾಂತ್ವನವನ್ನು ಒದಗಿಸಬೇಕು, ಮತ್ತೆ ಮರುಮದುವೆ ಸಾಧ್ಯತೆ ಇದ್ದರೆ ನಾವು ಅವರಿಗೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳ ಕೊನೆ ಭಾನುವಾರ ಈ ಕಾರ್ಯಕ್ರಮ ಇರುತ್ತೆ. ಆ ನಂತರದಲ್ಲಿ ಬೇರೆ ದಿನ ನೀವೇನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂತಂದ್ರೆ ಸೋಮವಾರದಿಂದ ನೀವು ಶನಿವಾರದವರೆಗೆ ಬಂದು ನೀವು ಮಾಹಿತಿಯನ್ನು ಪಡ್ಕೋಬಹುದು. 11 ಗಂಟೆಯಿಂದ ಸುಮಾರು 2 ಗಂಟೆವರೆಗೂ ಆಫೀಸ್ನಲ್ಲಿ ನಿಮಗೆ ಸಿಗ್ತಾರೆ. ಮತ್ತೆ 3:30-4 ಗಂಟೆ ನಂತರದಲ್ಲಿ 6-7 ಗಂಟೆವರೆಗೂ ಆಫೀಸ್ನಲ್ಲಿ ಸಿಗ್ತಾರೆ. ಇಲ್ಲಿ ಪಕ್ಕದಲ್ಲೇ ನಮ್ಮ ಆಫೀಸ್ ಇದೆ, ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅಂತ. ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಬೋದು. ಅದರ ಜೊತೆಗೆ ನೀವು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತಂದ್ರೂ ಅದಕ್ಕೂ ಸಹ ಅವಕಾಶ ಇದೆ. ಒಟ್ಟಾರೆ ನಾವು ಏನಂತ ಹೇಳೋದು ಅಂತಂದ್ರೆ, ನೊಂದು ಬೆಂದವರಿಗೆ ಒಂದು ಜೀವನದಲ್ಲಿ ಮತ್ತೊಂದು ಮದುವೆ ಮಾಡಿಕೊಂಡು ಸಾತ್ವನ ಜೀವನವನ್ನ ಮಾಡೋದಕ್ಕೆ ಈ ಒಂದು ವೇದಿಕೆ ಅವಕಾಶವನ್ನ ಕಲ್ಪಿಸುತ್ತೆ. ಪ್ರಾಯಶಃ ನನಗನ್ಸೋದು, ನೀವು ಇವತ್ತು 11 ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದಂಥ ಕಾರ್ಯಕ್ರಮ 11:30ಗೆ ಪ್ರಾರಂಭ ಆಯಿತು. ಸ್ವಲ್ಪ ನಿಧಾನ ಆಗುತ್ತವೆ. ಸಾಕಷ್ಟು ಜನ ಬಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕು ಅಂತಂದ್ರೆ ನಾವು ಊಟದ ನಂತರದಲ್ಲಿ ಯಾರಾದರೂ 2 ಜನ ಸಿಗ್ತಾರೆ, ನೀವು ಬಂದು ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ತರ ನಿಮ್ಮ ಸಹಕಾರ ಇರಲಿ ಅಂತ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ರಾಜಪ್ಪ ಸರ್, ನಟರಾಜ್ ಸರ್, ಮತ್ತೆ ನಮ್ಮ ಶ್ರೀನಿವಾಸ್ ಸರ್, ಅಣ್ಣಪ್ಪ ಸರ್, ಎಲ್ಲರೂ ಈ ಕಾರ್ಯಕ್ರಮನ ಸತತವಾಗಿ 28 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. 2.5 ವರ್ಷ ದಾಟಿದೆ. ಅದಕ್ಕೆ ನಾವೆಲ್ಲರೂ ಒಂದು ಕೃತಜ್ಞತೆ ಹೇಳ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ಸಂಭಾವನೆ ಇಲ್ಲದೆ ಇದುವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಬಂದಿರೋಂಥವರು ನನ್ನ ಮಾತಿನ ಹೇಳಕ್ ಶುರು ಮಾಡೋದು ಇದೇ ವಿಷಯ. ಯಾಕೆಂದ್ರೆ ಬಹಳಷ್ಟು ಜನ ಇದ್ದಾರೆ, ಹೆಂಡತಿ ಇಲ್ಲದೆ ಇರೋರು ಮತ್ತೆ ಗಂಡ ತೀರೋಗಿರೋರು ಬಹಳಷ್ಟು ಜನ ಬಂದಿದ್ದಾರೆ. ಅವ್ರಿಗೆ ನಾನೊಂದು ರಿಕ್ವೆಸ್ಟ್, ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಏನಂದ್ರೆ ಅದೇ ಜಾತಿ ಬೇಕು, ಇದೇ ಜಾತಿ ಬೇಕು, ನಮಗೆ ನಮ್ಮದೇ ಜಾತಿ ಬೇಕು, ಮೇಲ್ವರ್ಗದವರೇ ಬೇಕು, ಅದನ್ನ ಫಸ್ಟ್ ಬಿಡಿ. ಎಲ್ಲರೂ ನನ್ನ ಸಹೋದರರಿದ್ದೀರಿ, ಅದನ್ನ ಬಿಡಿ. ಅದನ್ನ ಬಿಟ್ಟು ಈಗ ಜೀವನ ತುಂಬಾ ಚಿಕ್ಕದಿದೆ. ಇವತ್ತಿದ್ದವ್ರು ನಾಳೆ ಬೆಳಗ್ಗೆ ಎದ್ದೇಳಲ್ಲ ಯಾರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬಹಳಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ನಮ್ಮಲ್ಲಿ. ಆ ಹೆಣ್ಮಕ್ಳಿಗೆ ಏನು ಅಂದ್ರೆ, ಮಕ್ಕಳು ದೊಡ್ಡವರಾಗ್ಬಿಟ್ಟಿರ್ತಾರೆ, ಗಂಡ ಎಲ್ಲ ಓಡೋಗ್ಬಿಟ್ಟಿರ್ತಾನೆ, ಅಥವಾ ಬಿಟ್ಟೋಗಿರ್ತಾನೆ, ಅಥವಾ ಸತ್ತೋಗಿರ್ತಾನೆ, ಅದು ಎಲ್ಲಿ ಬಿದ್ದೋಗಿರ್ತಾನೆ ಅಂತಾನೆ ಗೊತ್ತಿರಲ್ಲ ನಮಗೆಲ್ಲ. ಅಂಥವ್ರು ಲೀಗಲ್ ಕೇಳ್ತಾರೆ. ಎಲ್ಲೋ ಒಂದು ರೀತಿ ಇವರು ಒಂದು ಬದುಕನ್ನು ಕಟ್ಕೋಬೇಕಾಗಿರುತ್ತೆ, ಅವರಿಗೆ ಇನ್ನೇನೋ ಬೇಕಾಗಿರುತ್ತೆ. ಈಗ ಏನಾಗುತ್ತೆ ಅಂದ್ರೆ ಬಹಳಷ್ಟು ಜನ ಡೈವರ್ಸೇ ಆಗಿರಲ್ಲ, ಅವರಿಗೆ ನಮಗೆ ಡೈವರ್ಸ್ ಬೇಕು ಅಂತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾತಿನ ಬದಿಗಿಟ್ಟು, ಆ ಮಕ್ಕಳಿಗೆಲ್ಲ ಬದಿಗಿಟ್ಟು ನಿಮ್ಮನ್ನ ಒಂದು ಸ್ವಚ್ಛವಾದ ಒಂದು ಬದುಕನ್ನು ಕಟ್ಕೊಳ್ಳಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಎಲ್ಲರೂ ಪಾಲಿಸಿ. ಈಗ ಬಹಳಷ್ಟು ಜನ ದೊಡ್ಡ ಮಕ್ಕಳು ಇರ್ತಾರೆ, ಆ ಗಂಡ ಎಲ್ಲ ಹೊರಗೋಗ್ತಿರ್ತಾನೆ. ಇವರಿಗೆ ಇವ್ರದೇ ಆದಂತ ಒಂದು ಅರಿವು ಬೇಕಾಗುತ್ತೆ. ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ನಮ್ಮಲ್ಲಿ ಗಂಡು ಮಕ್ಕಳು ಬಹಳಷ್ಟು ಸಂಖ್ಯೆ. ನೋಡಿ ಇವತ್ತು ಕೂಡ ಹಾಗೆ
ಹಾಗೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ವಿ, ಇದೆಲ್ಲ ಪೂರ್ತಿನ ಯೂಟ್ಯೂಬಲ್ಲಿ ಸಿಗುತ್ತೆ. ಹೇಳ್ತಾ ಇದ್ದೀವಿ, ಯೂಟ್ಯೂಬ್ ಹೋಗಿ ಚನ್ನವೀರಪ್ಪ ಕಾಮನಗಟ್ಟಿ ಅಂತ ಬಂದರೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. 1ರಿಂದ 28ನೇ ಇದು 28ನೇ ಸಮಾವೇಶ ಇರ್ತದೆ ವೇದಿಕೆದು. ಪ್ರತಿಯೊಂದು ಅದರ ಪೂರ್ತಿ ಡೀಟೇಲ್ಸ್ ಇದೆ. ನೀವೇನು ಬಂದು ವೇದಿಕೆಯಲ್ಲಿ ಹೇಳಿದ್ರು ಅವೆಲ್ಲ ಡೀಟೇಲ್ಸ್ ಅದನ್ನು ಹಾಕ್ತೀವಿ. ನಿಮ್ಗೆ ಯಾರು ಆಯ್ಕೆ ಆಗ್ತಾರೆ ಸ್ಕ್ರೀನ್ ಶಾಟ್ ಕೊಟ್ಕೊಡಿ, ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅರ್ಧ ಜನ ಬೇಗ ಹೊರಟು ಅವರು ಬೇರೆ ಕೂತಿದ್ದ ಒಂದು ಬಸ್ಸಿಗಳು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ಶ್ರಮ ಪಡ್ತಾ ಇರುವಂತಹ ಶ್ರೀಮತಿ ಲತಾ ಅವರು ಹಾಗೂ ಶಾಂತಮ್ಮ ಅವರು, ರೇಣುಕಮ್ಮ ಅವರು ಹಾಗೂ ವಿಜಯಲಕ್ಷ್ಮಿ ಅವರು, ವನಜಲಕ್ಷ್ಮಿ ಅವರು, ರಾಜಮ್ಮ ಅವರು ಹಾಗೂ ಸುಮಾರು ಜನ ಈ ಯಾವುದೇ ರೀತಿ ಪಟಾಪಕ್ಷೆ ವಾಲಂಟಿಯಾಗಿ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಈ ವೇದಿಕೆಯನ್ನು ತುಂಬುವುದಾದ ಧನ್ಯವಾದಗಳು. ಹಾಗೆ ಬಹಳಷ್ಟು ಜನ ಮಹಿಳೆಯರು ಭಾಗವಹಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಯಾಕಂದ್ರೆ ಪುರುಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊದಲನೇ ಮದುವೆಗೆ ಕಮ್ಮಿ, ಎರಡನೇ ಮದುವೆಗೆ ಜಾಸ್ತಿ ನಮ್ಮ ಪುರುಷರು ಅಣ್ಣ ತಮ್ಮಂದಿರೆಲ್ಲ ಬಂದಿದ್ದಾರೆ. ಹಾಗಾಗಿ ನಮ್ಮ ಹೆಣ್ಮಕ್ಳು ಬಹಳ ಸಂತೋಷದಿಂದ ಇನ್ನು ಮನೇಲೆ ಆಫೀಸು, ಮನೆ, ಅಲ್ಲಿ ಇಲ್ಲಿ ಇತರೆ ಕೆಲಸಗಳಲ್ಲೇ ಹೋಗ್ತಾ ಇದ್ದಾರೆ. ಅಯ್ಯೋ ಮುಂದಿನ ವಾರ ಹೋಗೋಣ, ಅಯ್ಯೋ ಮುಂದಿನ ತಿಂಗಳು ಹೋಗೋಣ ಅಂತೇಳಿ ದಯಮಾಡಿ ಅದನ್ನು ಹೊರತುಪಡಿಸಿ ಅತಿ ಹೆಚ್ಚು ಮಹಿಳೆಯರು ಭಾಗವಹಿಸಬೇಕಾಗಿ ಲಾಸ್ಟ್ ಕೂಡ ಹೇಳಿದ್ದೆ ನಾನು ಇದನ್ನ. ಆಮೇಲೆ ಅಲ್ಲೇ ಪಕ್ಕದ ಮನೆ ಹೇಳಿದೆ, ಇನ್ಯಾರಿಗೂ ಹೇಳಿದೆ, ಪರಿಚಯಸ್ಥರಿಗೆ ಹೇಳಿದೆ, ನಮ್ಗೊಂದು ಯಾರೋ ಪಾರ್ಟ್ನರ್ ಹುಡ್ಕೊಡಿ ಅಂತ ಹೇಳಿದೆ ಅಂತ. ಅದನ್ನೆಲ್ಲ ಹೊರತುಪಡಿಸಿ ಇಂಥ ವೇದಿಕೆಗೆ ಭಾಗವಹಿಸಿ ಸಾಕಷ್ಟು ಜನ ಬಂದಿದ್ದಾರೆ. ನಿಮಗೆ ರೈತರಾಗ್ಬೋದು, ಇತರ ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ಇನ್ನಿತರ ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ಇರೋದಾಗ್ಬೋದು, ಯಾರಾದ್ರೂ ಒಬ್ಬರು ಸಿಗ್ತಾರೆ. ಹಾಗಾಗಿ ನನ್ನ ಅಂತೇಳಿ ಯಾರಿದ್ದಾರೆ ಬರಬೇಕು, ದಯಮಾಡಿ ವೇದಿಕೆ ಮೇಲೆ ಇದ್ದೀರಾ ಇಲ್ಲ ನೋಡಿ. ಈಗ ಬಂದಿದೆ, ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಹಾಗಾಗಿ ದಯಮಾಡಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ, ಸಾಧ್ಯವಾದಷ್ಟು ಹೆಣ್ಮಕ್ಳು ಬಂದು, ಮಹಿಳೆಯರು ಬಂದು, ಸ್ತ್ರೀಯರು ಬಂದು ಭಾಗವಹಿಸಿ. ಅದು ಮೊದಲನೇ ಮದುವೆ ಆಗಿರ್ಬೋದು, ಎರಡನೇ ಮದುವೆ ಆಗಿರ್ಬೋದು, ಇನ್ನಿತರ ಯಾವುದೇ ಸಮಸ್ಯೆಗಳು ಬಿಟ್ಟು ಇಲ್ಲಿ ಮುಕ್ತವಾಗಿ ಮಾತಾಡ್ಬೋದು. ಆಮೇಲೆ ಮಧ್ಯದಲ್ಲಿ ನಮ್ಮ ಹಿರಿಯರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ಶ್ರಮಪಟ್ಟು. ಸಾಕಷ್ಟು ಜನ ಮಧ್ಯದಲ್ಲಿ ಎದೆ ಹೋಗ್ಬಿಟ್ರು. ದಯಮಾಡಿ ಅದನ್ನು ಮಾಡಬೇಡಿ. ನಮ್ಮದೊಂದು ಕಳಕಳಿಯ ಮನವಿ ನಿಮ್ಮಲ್ಲಿ. ಕೂತು ಕಾರ್ಯಕ್ರಮ ಆಗೋ ತನಕ ಇದ್ದು ಸಮಾಲೋಚನೆ ಮಾಡಿ. ಸಾಕಷ್ಟು ಜನ ಬಂದಿರ್ತಾರೆ, ಸಮಾಲೋಚನೆ ಮಾಡಿದ್ರೆ ಒಬ್ಬರೆಲ್ಲ ಒಬ್ಬರು ಸಿಗ್ಬೋದು ನಿಮ್ಮಲ್ಲಿ. ಹಿಂಗೆ ಬಂದೆ ಹಿಂಗೆ ಹೋಗೋದೆ ಅಂದ್ರೆ ನಿಮ್ಗೆ ದೂರದಿಂದ ಬಂದಿರ್ತೀರಿ, ಹೊರ ಹೋಗೋದು ಸಮಸ್ಯೆನೂ ಆಗ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇನ್ನೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಹೆಣ್ಮಕ್ಳು ಸಾಧ್ಯವಾದಷ್ಟು ಸ್ತ್ರೀಯರು ಭಾಗವಹಿಸಿ. ನನ್ನ ಹೆಸರು ಚೇತನ್ ಅಂತ, ಭದ್ರಾವತಿಯಿಂದ ಬಂದಿದ್ದ ಸೆಕೆಂಡ್ ಕ್ಲಾಸ್ ಭದ್ರಾವತಿಗೆ ನಾನು ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ. ಅಂತರ್ಜಾತೀಯ ಆದರೂ ಮೊದಲೇ ಭದ್ರಾವತಿ ಸರ್. ಮೂವತ್ತಾರು ಸರ್. ನೋಡಿ, ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ನೀವು ಈಗ ಏನು ಪರಿಚಯ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಬಿಟ್ಟೆ ಅವರ ಹತ್ರ ಹೋಗಿ ಏನು ಡೀಟೇಲ್ಸ್ ಎಲ್ಲ ಆಲ್ರೆಡಿ ನೀವು ಮಾತಾಡ್ಕೊಂಡಿದ್ದೀರಾ. ಅಕಸ್ಮಾತ್ ಯಾರಾದ್ರೂ ಮಾತಾಡ್ಕೊಂಡಿಲ್ಲ, ಅವ್ರನ್ನ ಟಿಕ್ ಮಾಡಿದ್ದೀರಾ, ಸರ್ ಅವ್ರು ಇಲ್ಲ, ಅವ್ರು ವೇದಿಕೆಗೆ ಹೋಗಿದ್ದಾರೆ ಅಂದರೆ ಈಗ ಬಂದು ಕೇಳಿದ್ರೆ ಅಂತ ನಂಬರ್ ಫೋನ್ ಮಾಡಿ ಕಳ್ಸ್ಕೊಳ್ಳೋಣ. ಯಾರು ಮಾತಾಡಿಲ್ಲ ಬಹುಶಃ ಅಂತ ಬೇಕಾದ್ರೆ ಹೇಳಿದ್ರೆ ಎಲ್ಲ ಹತ್ರ ಮಾತಾಡ್ತೀನಿ. ಸರಿನಾ? ಎಲ್ಲರಿಗೂ ಧನ್ಯವಾದ. Thank you.